ಅವನಿಗೆ ಹೂ ಹೂ ಹಾ ಹಾ ಅಂತ ಹೆಸರು ಆ ಗಂಧರ್ವರಿಗೆ. ಹಾಗಾದರೆ ಹಿಂದಿದ್ದೊಂದು ಘಟನೆಯನ್ನು ನೆನಪು ಮಾಡಿಕೊಳ್ಳಬೇಕು. ಇವನು ಯಾಕೆ ಹೂ ಹೂ ಗಂಧರ್ವನಾಗಿ ಈಗ ಎದ್ದ ಅಂದರೆ, ಅವರು ನದಿಯ ತೀರದಲ್ಲಿ ಕೂತುಕೊಂಡು ಭಾರೀ ಸಂಗೀತ ಹೇಳ್ತಾ ಇದ್ರಂತೆ. ಅದು ಕೂಡ ಇವನು ಹೇಳಿದ್ದಕ್ಕೆ ಸರಿಯಾಗಿ ಅವ ಹೇಳಬೇಕು, ಅವ ಹೇಳಿದ್ದಕ್ಕೆ ಸರಿಯಾಗಿ ಇವೆ ಹೇಳಬೇಕು. ಆ ರೀತಿ ಜಂಟಿ ವರಸೆಗಳು ಪರಸ್ಪರ ಇವೆ ಹೇಳಿದ ಹಾಗೆ ಅವ ಹೇಳಬೇಕು. ಆ ರೀತಿಯ ಒಂದು ಸಂಗೀತ ತತ್ವ ಕೋಲಾಹಲ ನಡೀತಾ ಇತ್ತು. ಆ ಹೊತ್ತಿಗೆ ಸರಿಯಾಗಿ ಆ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ದೇವಲ ಮಹರ್ಷಿಗಳು ಬರ್ತಾ ಇದ್ರು. ದೇವಲ ಅಂದರೆ ಸ್ವಲ್ಪ ಹೆದರಬೇಕು. ಅಸಿತ ದೇವಲ ಅಂತ ರುದ್ರನ ವಿಶೇಷ ಸನ್ನಿಧಾನ ಇರತಕ್ಕಂತಹ ಹರಿವಂಶ ಒಂದು ಸಂದರ್ಭದಲ್ಲಿ ಅದು ರುದ್ರನ ಅವತಾರ ಅಂತ ಹೇಳಿಬಿಡುತ್ತೆ. ಅಂತಹ ಅಸಿತ ದೇವಲ ಮಹರ್ಷಿಗಳು ಅಲ್ಲಿ ಬರ್ತಾ ಇದ್ರು. ಆ ಅಸಿತ ದೇವಲ ಮಹರ್ಷಿಗಳು ಬರ್ತಾ ಇದ್ದಾಗ ಇವ್ರದ್ದು ಸಂಗೀತ ಜೋರು ಜೋರು ನಡೀತಾ ಇತ್ತು. ಅವರಿಗೆ ಸ್ವಲ್ಪ ಕಿರಿಕಿರಿ ಆಯಿತು. ಅವರು ಹೀಗೆ ನಿಂತು ನೋಡಿದ್ರು ಒಂದು ಸಲ. ಅವರು ನೋಡಿದ್ದನ್ನು ನೋಡಿ ಇವರಿಗೆ ಹೆದರಿಕೆ ಆಯಿತು. ಇವರು ನಮ್ಮ ಸಂಗೀತಕ್ಕೆ ರಗಳೆ ಮಾಡ್ತಾ ಇದ್ದಾರೆ. ನಾವು ಸಂಗೀತ ಹೇಳ್ತಾ ಇದ್ರೆ ಖುಷಿಯಿಂದ ಕೇಳುವುದು ಬಿಟ್ಟು ನಮ್ಮನ್ನು ಸಿಟ್ಟಿನಿಂದ ನೋಡುವುದಂದ್ರೇನು? ಇವರಿಗೆ ಸ್ವಲ್ಪವೂ ರಸಪ್ರಜ್ಞೆಯೇ ಇಲ್ಲ, ಸಂಗೀತ ಪ್ರಜ್ಞೆಯೇ ಇಲ್ಲ. ಸಂಗೀತ ಪ್ರಜ್ಞೆ ಇಲ್ಲ ಅಂತ ಹೇಳಿದರೆ ಅದು ಮನುಷ್ಯನೇ ಅಲ್ಲ ಅಂತ ಸಂಗೀತಗಾರರಲ್ಲಿ ಒಂದು ಮಾತಿದೆ. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ. ಈ ಸಂಗೀತ ಕಲೆ ಮತ್ತು ಸಾಹಿತ್ಯ ಕಲೆ ಎರಡು ಗೊತ್ತಿಲ್ಲದೆ ಇದ್ದ ಮನುಷ್ಯ ಅವ ಒಬ್ಬ ಪಶು. ಅದು ಕೆಟ್ಟ ನಾಚಿಕೆಗೇಡಿನ ಪಶು. ಏನು, ಅವನಿಗೆ ಬಾಲ ಇಲ್ಲದೆ ಇರುವ, ಕೋಡು ಇಲ್ಲದೆ ಇರುವ ಪಶು ಅಂತ ಕರೀತಾರೆ. ಒಂದು ಬಾಲಕೋಡಿನ ಹಾಗೆ ಅಂತ ಸಂಗೀತ ಸಾಹಿತ್ಯಗಳು. ಅದಿದ್ರೆ ಪುಚ್ಛ ವಿಷಾಣ ಉಳ್ಳ ಪಶು, ಇಲ್ಲದೆ ಹೋದರೆ ಅದು ಇಲ್ಲದೆ ಇದ್ದ ಪಶು ಅಂತ ಅರ್ಥ. ಒಟ್ಟಿನಲ್ಲಿ ಇವನಿಗೆ ಸಂಗೀತ ಜ್ಞಾನ ಇಲ್ಲ. ಸಂಗೀತದ ಬಗ್ಗೆ ಇವರು ಸಿಟ್ಟು ಮಾಡಿಕೊಳ್ತಾರೆ ಅಂತ ಆದಾಗ ಅವರಿಗೂ ಸಿಟ್ಟು ಬಂತು. ನಾವು ಕಲಿತ ವಿದ್ಯೆಯ ಮೇಲೆ ಇವರು ಸಿಟ್ಟು ಮಾಡಿಕೊಳ್ಳುವುದು ಏನು ಅಂತ ಯೋಚಿಸಿ ಸ್ವಲ್ಪ ಆ ಕಡೆ ಹೋದರು. ಆ ಹಾ ಹಾ ಹೂ ಹೂವಿಗೆ ಹೇಳಿದ, ನೀನು ಅವರನ್ನು ಸ್ನಾನ ಮಾಡಲಿಕ್ಕೆ ಬಿಡಬೇಡ, ನೀನು ಮೊಸಳೆಯಾಗಿ ನೀರಿನಲ್ಲಿ ನಿಂತು ಅವರನ್ನು ಹೆದರಿಸು. ಹಾಗೆ ಮೇಲಕ್ಕೆ ಬಂದು ಸ್ನಾನ ಬೇಡಪ್ಪ, ನೀರು ಪ್ರೋಕ್ಷಣೆ ಮಾಡಿಕೊಂಡು ಜಪ ಮಾಡ್ತೇನೆ ಅಂತ ಕೊಡ್ತಾರೆ. ಆಗ ನಾನು ಆನೆಯಾಗಿ ಅವರನ್ನು ಹೆದರಿಸ್ತೇನೆ ಅಂತ ಹೇಳಿದ. ಅಂತೂ ಒಟ್ಟು ಅಸಿತ ದೇವಲಿಗೆ ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಿಡದೇ ಇರುವ ಹಾಗೆ ಓಡಿಸಿಬಿಡುವ. ಓಡಿಸಿದ ಮೇಲೆ ಕೂತ್ಕೊಂಡು ಮತ್ತೆ ಸಂಗೀತನ ಅಭ್ಯಾಸ ಮಾಡೋಣ ಅಂತ ಮಾತಾಡಿಕೊಂಡ್ರು. ಹಾಗೆ ಮಾಡಿದರು. ಹೂ ಹೂ ಮೊಸಳೆಯಾಗಿದ್ದಾನೆ, ಹಾ ಹಾ ಆನೆಯಾಗಿದ್ದಾನೆ. ಗಂಧರ್ವರಲ್ವೇ, ಮಾಯಾಶಕ್ತಿಯಿಂದ ಹಾಗೆ ಮಾಡಿಕೊಂಡ್ರು. ಅಸಿತ ದೇವರನ್ನು ನೀಲಿಗೆ ಹಿಡಿದ್ರೂ ಬಿಡಲಿಲ್ಲ, ಮೇಲಕ್ಕೆ ನಿಂತರೂ ಬಿಡಲಿಲ್ಲ. ಈ ಆನೆ ಓಡಿಸಿಕೊಂಡು ಹೊರಟ. ಓಡಿಸಿಕೊಂಡು ಹೋದದ್ದು ಮಾತಲ್ಲ, ಸೊಂಡಿಲಲ್ಲಿ ಒಮ್ಮೆ ಹಿಡ್ಕೊಂಡು ಆಕಾಶಕ್ಕೆ ಹಾರಿಸಿ ನೆಲಕ್ಕೆ ಬೀಳದೇ ಇರುವ ಹಾಗೆ ಜಾಗೃತಿಯಾಗಿ ಹಿಡ್ಕೊಂಡು ನಿಲ್ಲಿಸಿದ. ಇಷ್ಟೆಲ್ಲ ಮಾಡಿದ್ ನೋಡಿದಾಗ ದೇವಲರಿಗೆ ಸಂಶಯ ಬಂತು. ಇದು ಸಾಮಾನ್ಯ ಆನೆ ಅಲ್ಲ, ಏನೋ ಎಡವಟ್ಟಾಗಿದೆ ಅಂತ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಹಾಹಾ ಹೂಹುಗಳು ಮಾಡಿದ ಅನ್ಯಾಯ ಅರ್ಥ ಆಯಿತು. ಆ ಕ್ಷಣದಲ್ಲಿ ಶಾಪ ಕೊಟ್ಟರು ಇಬ್ಬರಿಗೂ. ನೀನು ಮೊಸಳೆಯಾಗು, ನೀನು ಆನೆಯಾಗು ಅಂತ ಶಾಪ ಕೊಟ್ಟರು. ಹೀಗೆ ಹೂಹುವಿಗೆ ಮೊಸಳೆಯಾಗುವ ಆನೆಯಾಗುವ ಶಾಪ ಹಾಹನಿಗೆ ಬಂತು. ಆದರೆ ಆನೆ ಮೊಸಳೆ ಇಲ್ಲಿ ಆನೆ ಪಕ್ಕದಲ್ಲಿತ್ತಲ್ವ, ಆನೆ ಕಾಲಿಗೆ ಬಿದ್ದು ಪ್ರಾರ್ಥಿಸಿತು. ನೀನು ಗಜರಾಜನಾಗು ಅಂತ ಶಾಪ ಕೊಟ್ಟಿದ್ದೀರಿ ಸ್ವಾಮಿ, ತಪ್ಪಾಯಿತು, ಇನ್ನು ಮುಂದೆ ಇಂತಹ ಅನ್ಯಾಯ ಮಾಡುವುದಿಲ್ಲ, ರಕ್ಷಿಸಿ ಅಂತ ಕಾಲಿಗೆ ಬಿದ್ದರು. ಆವಾಗ ದೇವಲರಿಗೂ ಪಾಪ ಅಂತ ಅನ್ನಿಸಿತು. ಕಾಲಿಗೆ ಬೀಳುವಲ್ಲಿಯ ತನಕ ದೊಡ್ಡವರ ಕೋಪ, ಪ್ರಣಾಮಾಂತಂ ಸತಾಂ ಕೋಪ ಅಂತ. ದೊಡ್ಡವರಿಗೆ ಕೋಪ ಎಲ್ಲಿಯ ತನಕ ಅಂದರೆ ಕಾಲಿಗೆ ಬೀಳುವಲ್ಲಿಯ ತನಕ ಕೋಪ ಇಳೀತು. ಹೌದಾ, ನಾನು ಶಾಪ ಕೊಟ್ಟಿದ್ದೇನೋ ಅಂತ ಕೇಳಿದ್ರು. ಕೆಲವು ಸಲ ಶಾಪ ಕೊಟ್ಟದ್ದು ಗೊತ್ತಿರುವುದಿಲ್ಲ, ಅದು ದೈವದಿಷ್ಟವಾಗಿ ಶಾಪ ಬಂದಿರುತ್ತೆ, ಅವರ ಕರ್ಮಕ್ಕೆ ಅನುಗುಣವಾಗಿ ಶಾಪ ಬಂದಿರ್ತದೆ ಅಷ್ಟೇ. ಶಾಪ ಕೊಟ್ಟಿದ್ದೀರಿ, ಹೌದು, ಗಜರಾಜನಾಗುವ ಹಾಗೆ ಶಾಪ. ಹಾಗಾದರೆ ಇಷ್ಟು ವ್ಯತ್ಯಾಸ ಮಾಡುವ, ಮೊದಲು ರಾಜ ಆಗಿ ಆಮೇಲೆ ಗಜ ಆಗುವ ಹಾಗೆ ವ್ಯತ್ಯಾಸ ಮಾಡೋಣ ಅಂತ ಹೇಳಿದರು ದೇವಲರು. ನೀನು ಮೊದಲು ರಾಜನಾಗು, ಆಮೇಲೆ ಗಜವಾಗು, ಗಜರಾಜ ಆಗುವುದು ಬೇಡ, ರಾಜನಾದ ಮೇಲೆ ಗಜ ಆಗು. ರಾಜನಾಗಿದ್ದಾಗ ಏನು ನೀನು ಜ್ಞಾನವನ್ನು ಪಡಿತಿ ಅದು ನಿನ್ನ ಗಜನ ಸ್ಥಿತಿಯಲ್ಲೂ ಕೂಡ ಸ್ಮೃತಿಗೆ ಬರಲಿ ಅಂತ ಒಂದು ಅನುಗ್ರಹ ಮಾಡಿದರು. ಈ ರೀತಿಯ ಅಸಿತ ದೇವಲರ ಶಾಪ ಮತ್ತು ಅನುಗ್ರಹವನ್ನು ಪಡೆದಂತಹ ಆಹಾ ಅವನು ಮುಂದಕ್ಕೆ ಇಂದ್ರದ್ಯುಮ್ನ ಅನ್ನುವ ರಾಜನಾಗಿ ಹುಟ್ಟುತ್ತಾನೆ. ಆ ರಾಜನಾಗಿದ್ದಾಗಲೂ ಕೂಡ ಪರಮ ವಿಷ್ಣು ಭಕ್ತನಾಗಿದ್ದ. ಸಂಸಾರದಲ್ಲಿ ಬೇಕಾದಷ್ಟು ಸಾಧನೆಯನ್ನು ಮಾಡಿದ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಸಿಂಹಾಸನದಲ್ಲಿ ಕೂಡಿಸಿ ಕಾಡಿಗೆ ಹೋಗಿ ಪರ್ವತದ ಬುಡದಲ್ಲಿ ವಿಷ್ಣು ಆರಾಧನೆಯಲ್ಲಿ ತೊಡಗಿದ್ದ. ಸ ಏಕದಾರಾಧನ ಕಾಲ ಆತ್ಮವಾನ್ ಮೌನ ವ್ರತವನ್ನು ಸ್ವೀಕರಿಸಿದ. ಮಾತಾಡ್ತಾ ಇದ್ರೆ ದೇವರ ಚಿಂತನೆ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೋಸ್ಕರ ಮೌನ ವ್ರತವನ್ನು ಸ್ವೀಕರಿಸಿ ದೇವರನ್ನು ವಿಷ್ಣುವನ್ನು ಚಿಂತನೆ ಮಾಡಿಕೊಂಡು ಪರ್ವತದ ಪ್ರತ್ಯಂತ ದೇಶದಲ್ಲಿ ಕುಳಿತಿದ್ದ. ಆ ಸಂದರ್ಭದಲ್ಲಿ ಕುಂಭಸಂಭವ ಅಂತ ಕರೆಸಿಕೊಂಡಂತಹ ಅಗಸ್ತ್ಯರು ಆ ಪ್ರದೇಶದಲ್ಲಿ ಸಂಚರಿಸಿಕೊಂಡು ಬಂದರು. ಅಗಸ್ತ್ಯರು ರಾಜನನ್ನು ನೋಡಿದರು. ರಾಜ
ಅಗಸ್ತ್ಯರನ್ನು ನೋಡಿದ ಅಥವಾ ನೋಡಲಿಲ್ಲ, ಎರಡು. ಇಲ್ಲಿ ಏನು ಅಂತ ಹೇಳಲಿಲ್ಲ, ನೋಡಿದಾರೋ ನೋಡಲಿಲ್ಲೋ ಅಂತ ಹೇಳಿಲ್ಲ, ಒಟ್ಟು ಮಾತಾಡಿಸಲಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಅಗಸ್ತ್ಯನನ್ನು ಈತ ಮಾತಾಡಿಸಲಿಲ್ಲ. ಯಾಕೆ ಮಾತಾಡಿಸಲಿಲ್ಲ? ಮೌನವ್ರತವನ್ನು ಧರಿಸಿದ ಈತ ಅಗಸ್ತ್ಯರನ್ನು ಮಾತಾಡಿಸಲಿಲ್ಲ. ದೇವರ ಚಿಂತನೆಯಲ್ಲಿ ಗಟ್ಟಿಯಾಗಿ ಕುಳಿತಿದ್ದ. ನಾನು ಬಂದಾಗಲೂ ನನ್ನನ್ನು ನೋಡಿಯೂ ಇವನು ಮಾತಾಡಿಸಲಿಲ್ಲ ಅಂತ ಅಗಸ್ತ್ಯರಿಗೆ ಸಿಟ್ಟು ಬಂತು. ಏನು ರಾಜನಿಗೆ ರಾಜ ಅನ್ನುವ ಅಹಂಕಾರ ಅಂತ ಅಗಸ್ತ್ಯರನ್ನು ಶಾಪ ಕೊಟ್ಟರು. ಏನು ಆನೆಯ ಹಾಗೆ ಕೂತ್ಕೊಂಡಿದ್ದಿ, ಆನೆಯಾಗಿ ಹೋಗು ಅಂತ. ಆದರೆ ಹಿಂದೆ ಬಂದಿದ್ದ ಶಾಪವನ್ನೇ ರಿಪೀಟ್ ಮಾಡಿದ್ರಷ್ಟೇ. ಹಿಂದೆ ದೇವಲ ಶಾಪ ಕೊಟ್ಟಿದ್ದ, ರಾಜನಾದ ಮೇಲೆ ಆನೆಯಾಗುವಂತ. ಆ ಶಾಪ ಮತ್ತೆ ಗಟ್ಟಿಯಾಗುವ ಹಾಗೆ ಇಲ್ಲಿ ಅಗಸ್ತ್ಯರು ಮತ್ತೊಮ್ಮೆ ಶಾಪ ಕೊಟ್ಟರು, ನೀನು ಆನೆಯಾಗುವಂತ. ನಮಗೆ ಅನಿಸುತ್ತೆ, ಪಾಪ ಅಗಸ್ತ್ಯರು ಯಾಕೆ ಶಾಪ ಕೊಡಬೇಕಿತ್ತಲ್ವಾ? ಇವನು ದೇವರನ್ನು ಧ್ಯಾನಿಸಿಕೊಂಡು ಯಾವ ಅಪರಾಧವೂ ಮಾಡದೆ ಕೂತುಕೊಂಡಿದ್ದಾಗ ಅವರು ನೀನು ಆನೆಯಾಗುವಂತ ಶಾಪ ಕೊಟ್ಟರು ಅಂದರೆ ಇದೆಷ್ಟು ಸರಿ? ಅಗಸ್ತ್ಯರದ್ದೇ ಅಪರಾಧ ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ತಿಳ್ಕೊಳ್ಬೇಕಾದ ಒಂದು ವಿಷಯ, ಋಷಿಗಳು ಶಾಪ ಕೊಡುವುದು ಅಂತೇಳಿದರೆ ಹೊಸದಾಗಿ ಏನೋ ಬರುವ ಹಾಗೆ ಮಾಡುವುದಲ್ಲ. ಜನ್ಮಾಂತರದ ಕರ್ಮದ ಪಕ್ವತೆಗೆ ಬೇಕಾಗಿ ದಿಷ್ಟವಾದದ್ದನ್ನೇ ಅವರು ಹೇಳುವುದು. ಮುಂದೆ ಏನು ಅನುಭವಿಸುವಂತಹದ್ದಿದೆ ಅದನ್ನು ಹೇಳುವುದು. ಆ ಹೇಳಿಸಿಕೊಂಡದ್ರಿಂದ ಇವರಿಗೊಂದು ಅನುಕೂಲತೆ ಇದೆ. ಆ ಜನ್ಮದಲ್ಲೂ ವಿಶೇಷ ಸಾಧನೆ ಮಾಡುವುದಕ್ಕೆ ಬೇಕಾದಂತಹ ಸ್ಥಿತಿಯನ್ನು ಅವರು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಇವನ ಪ್ರಾರಬ್ಧ ಕರ್ಮದ ಸ್ಥಿತಿ, ಮುಂದಿನ ಜನ್ಮದಲ್ಲಿ ಆತನ ಪ್ರಾರಬ್ಧ ಕರ್ಮವನ್ನು ಮುಗಿಸಿ ಆಗುವ ಭಗವಂತನನ್ನು ಪಡೆಯುವ ಸ್ಥಿತಿ ಇತ್ತು. ಆನೆಯ ಜನ್ಮದಲ್ಲೂ ಈ ಆತನ ರಾಜ ಜನ್ಮದಲ್ಲಿ ಉಂಟಾದಂತಹ ಜ್ಞಾನವನ್ನು ಆತ ಅಂತ್ಯಕಾಲದಲ್ಲಿ ಪಡೆಯುವುದಕ್ಕೆ ಬೇಕಾದಂತಹ ಸ್ಥಿತಿ ಆತನಲ್ಲಿತ್ತು. ಅದಕ್ಕೋಸ್ಕರ ಆನೆಯ ಜನ್ಮದ ಶಾರದ ರೂಪದಲ್ಲಿ ಅವನಿಗೆ ವರ ಕೊಟ್ಟರು. ಆನೆಯ ಜನ್ಮದಲ್ಲಿ ಭಗವಂತನನ್ನು ಕಾಣುವ ಯೋಗ ಅವನಿಗೆ ಬಂತು. ಒಂದು ವೇಳೆ ಅವನಿಗೆ ಆನೆಯ ಜನ್ಮ ಬರಲಿಲ್ಲ ಅಂದರೆ ದೇವರನ್ನು ಕಾಣುವ ಯೋಗ ಹೇಗೆ ಬರ್ತಿತ್ತು? ಆದ್ದರಿಂದ ಗಜೇಂದ್ರನಿಗೆ ಮೋಕ್ಷ ಅಂತ ನಾವು ಇವತ್ತೆಲ್ಲ ಸೇರಿ ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಅನುಸಂಧಾನ ಮಾಡ್ತೇವೆ. ಆ ಗಜೇಂದ್ರನನ್ನು ನೆನಪಿಸಿಕೊಳ್ತೇವೆ. ಯಾರು ಸೂರ್ಯೋದಯಕ್ಕಿಂತ ಮೊದಲಿನ ಭಾಗದಲ್ಲಿ ಎದ್ದು ಈ ಗಜೇಂದ್ರನ ಕಥಾನಕವನ್ನು ನೆನಪಿಸಿಕೊಳ್ತಾರೋ ಅಂಥವರಿಗೆ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ನಾನು ಕೊಡ್ತೇನೆ ಅಂತ ಭಗವಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಅಂದರೆ ಈ ಗಜೇಂದ್ರನ ಸ್ತೋತ್ರವನ್ನು ಯೇ ಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧ್ಯ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ. ನಿಶಾತ್ಯಯ ಅಂದರೆ ರಾತ್ರಿ ಖಾಲಿಯಾಗುವ ಹೊತ್ತು ಅಂತ ಅರ್ಥ. ಸೂರ್ಯೋದಯಕ್ಕಿಂತ ಮುಂಚೆ 4 ಗಳಿಗೆ ಮುಂಚೆ, 1 ಗಳಿಗೆ ಅಂದರೆ 24 ನಿಮಿಷ, 4 ಗಳಿಗೆ ಅಂದರೆ 96 ನಿಮಿಷ ಆಗ್ತದೆ. ನಾಳೆ ಹೇಳಲಿಕ್ಕೆ ನಾನು ಹೇಳ್ತಾ ಇರೋದು. ನಾಳೆ ಹೇಳಬೇಕಾದ್ರೆ ಎಷ್ಟೊತ್ತಿಗೆ ಹೇಳಬೇಕು ನನಗೆ ಹೇಳಲೇ ಇಲ್ಲ ಅಂತ ಯಾರು ಹೇಳುವಾಗಿಲ್ಲಲ್ವ ಅಪ್ಪಣ್ಣಾಚಾರ್ಯರ ಹತ್ರ. ಅದಕ್ಕೋಸ್ಕರ ಕನಿಷ್ಠ ಅಷ್ಟು ಹೊತ್ತಿಗೆ ಹೇಳಬೇಕು ಅಂತ. ಸೂರ್ಯೋದಯಕ್ಕಿಂತ 4 ಗಳಿಗೆ ಅಂದರೆ 1 ಗಂಟೆ 36 ನಿಮಿಷ ಮುಂಚೆ. ಅದನ್ನ ಪಂಚಾಂಗ ನೋಡ್ಕೊಳ್ಳಿ, ಸೂರ್ಯೋದಯ ಎಷ್ಟೊತ್ತಿಗೆ ಅಂತ. 6 ಇತ್ತು ಅಂತ ಆದರೆ ಕನಿಷ್ಠ 5 ಗಂಟೆಗೆ ಹೇಳಬೇಕು ಅಂತ ಅರ್ಥ. ಇದು ನಿಶಾತ್ಯಯ ಕಾಲ ಅಥವಾ ಅರುಣೋದಯ ಕಾಲ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಅಂತ, ಅದಕ್ಕೆ ಅರುಣೋದಯ ಕಾಲ ಅಂತ ಹೆಸರು. ಆ ಅರುಣೋದಯ ಕಾಲದಲ್ಲಿ ಪ್ರತಿಬುದ್ಧ್ಯ ಅಂದರೆ ಎಚ್ಚತ್ತು ಯಾರು ಈ ಗಜೇಂದ್ರ ಮೋಕ್ಷದ ಕಥಾನಕವನ್ನು ಸ್ಮರಿಸಿಕೊಳ್ತಾರೋ, ಈ ಗಜೇಂದ್ರನ ಕಥಾನಕದಿಂದ ನನ್ನನ್ನು ಸ್ತೋತ್ರ ಮಾಡ್ತಾರೋ, ಗಜೇಂದ್ರ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿದ್ದಾನೋ ಆ ರೀತಿಯ ಸ್ತೋತ್ರವನ್ನು ಯಾರು ದೇವರಿಗೆ ಸಮರ್ಪಿಸ್ತಾರೋ ಅವರಿಗೆ ಈ ನಿಶಾಂತ್ಯ ಕಾಲದಲ್ಲಿ ಅವರು ಸ್ತುತಿಸಿದ ಪರಿಣಾಮವಾಗಿ ಅವರ ಪ್ರಾಣಾಂತ್ಯ ಕಾಲದಲ್ಲಿ ನಾನು ನನ್ನ ಸ್ಮೃತಿಯನ್ನು ಅವರಿಗೆ ಕೊಡ್ತೇನೆ. ಗಜನಿಗೆ ಹೇಗೆ ಪ್ರಾಣಾಂತ್ಯ ಕಾಲದಲ್ಲಿ ಅಖಿಲ ಗುರೋ ಭಗವನ್ ನಮಸ್ತೆ ಅನ್ನುವ ಸ್ಮೃತಿಯನ್ನು ನಾನು ಕೊಟ್ಟೆನೋ, ಹಾಗೆ ಈ ವ್ಯಕ್ತಿಗೂ ಕೂಡ ಪ್ರಾಣಾತ್ಯಯ ಕಾಲದಲ್ಲಿ ನಾನು ನನ್ನ ಸ್ಮೃತಿಯನ್ನು ಕೊಡ್ತೇನೆ. ಇದು ದೊಡ್ಡ ವರ. ಯಾಕಂದರೆ ಮನುಷ್ಯ ಜನ್ಮದಲ್ಲಿ ದೊಡ್ಡ ಸಾಧನೆ ಏನು ಅಂದರೆ ಅಂತೆ ನಾರಾಯಣ ಸ್ಮೃತಿ ಅಂತ. ಸಾಯುವಾಗ ದೇವರ ನೆನಪು ಬರುವ ಹಾಗೆ ನಾವು ಬದುಕಿದ್ದೇವೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿಲ್ಲ. ಆದರೆ ಈಗ ಏನೂ ಬೇಡ, ಸಾಯುವಾಗ ದೇವರನ್ನು ನೆನಪಿಸಿಕೊಂಡ್ರೆ ಸಾಕು. ಗಜೇಂದ್ರ ಮಾಡಲಿಲ್ವಾ, ಅಜಾಮಿಳ ಮಾಡಲಿಲ್ವಾ ಅಂತ ನಾವು ಸುಮ್ಮನಾಗುವ ಹಾಗಿಲ್ಲ. ಯಾವುದು ನಮ್ಮ ಜೀವನದಲ್ಲಿ ಹೆಚ್ಚು ಮನಸ್ಸಿಗೆ ತಾಗಿದೆಯೋ ಅದು ಮಾತ್ರ ಅಂತ್ಯಕಾಲದಲ್ಲಿ ನೆನಪಾಗುವುದಕ್ಕೆ ಸಾಧ್ಯ. ಯಾವ್ಯಾವುದೋ ವಿಷಯದಲ್ಲೇ ಮನಸ್ಸನ್ನು ತುಂಬಿಸಿದರೆ ಅಂತ್ಯದಲ್ಲಿ ದೇವರ ನೆನಪಾಗುವುದು ಸುತರಾಮ ಶಕ್ಯವಾಗಿದೆ. ಆದ್ದರಿಂದ ಅಂತ್ಯದಲ್ಲಿ ದೇವರ ನೆನಪಾಗಬೇಕು ಅಂತಾದರೆ ನಿರಂತರ ದೇವರ ಸ್ಮರಣೆ ಮನುಷ್ಯನಿಗೆ ಅತ್ಯತ್ಯವಾದದ್ದು. ಸಂತತಂ ಚಿಂತಯ ಇನಂ ತಂ ಅಂತಕಾಲೇ ವಿಶೇಷತಃ ಅಂತ ಆಚಾರ್ಯರು ನಮಗೊಂದು ಆದೇಶ ಕೊಡ್ತಾರೆ. ಸಂತತವು ಆ ಸ್ವಾಮಿಯನ್ನು ಚಿಂತನೆ ಮಾಡ್ತಾ ಇದ್ರೆ ಅಂತಕಾಲದಲ್ಲಿ ವಿಶೇಷ ಚಿಂತನೆ ಅನ್ನೋದು ಬರುವುದಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಈ ಗಜೇಂದ್ರನ ಕಥಾನಕವನ್ನು ನಾವು ಒಂದು ಗಜೇಂದ್ರನಾಗುವ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋದಾಗ
ನಾವು ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕಾದರೆ ನಿರಂತರ ಭಗವತ್ ಚಿಂತನೆಯ ಜೀವನ ಬೇಕು. ಅದಕ್ಕೋಸ್ಕರ ಪ್ರಾತಃ ಕಾಲದಲ್ಲಿ ಗಜೇಂದ್ರನ ಕಥೆಯ ಮೂಲಕ ಭಗವಂತನನ್ನು ಚಿಂತಿಸ್ತಾ ನಮ್ಮ ಜೀವನವನ್ನು ಸವೆಸಿದುವುದಾದರೆ ಅಂತ್ಯಕಾಲದಲ್ಲಿ ನಿಶ್ಚಯವಾಗಿಯೂ ಕೂಡ ಭಗವಂತ ಭಗವದ್ವಿಷಯಕವಾದ ಜ್ಞಾನವನ್ನು ನಮ್ಮಲ್ಲಿ ತುಂಬಿಸಿ ನಮ್ಮನ್ನು ಉದ್ಧರಿಸ್ತಾನೆ, ಮೋಕ್ಷಪ್ರದಾತೃವಾಗಿ ಮುಕುಂದನಾಗಿ ನಮ್ಮ ಮುಂದೆ ನಿಲ್ತಾನೆ ಅನ್ನುವ ಚಿಂತನೆಯ ಜೊತೆಗೆ ಈ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಿಸ್ತೇನೆ. ರಾಘವೇಂದ್ರ ಗುರುಗಳ ವಿಶಿಷ್ಟವಾದ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಜ್ಞಾನಯಜ್ಞಕ್ಕೆ ಬಹಳ ಒತ್ತು ಕೊಟ್ಟು ಸಂಗೀತ ದಾಸ ಸಾಹಿತ್ಯದ ಮೂಲಕ, ವ್ಯಾಸ ಸಾಹಿತ್ಯದ ಮೂಲಕ, ಅದರಲ್ಲೂ ಈ ಬಾರಿ ಭಗವದ್ಭಕ್ತರ ಕಥಾನಕದ ಮೂಲಕ ರಾಘವೇಂದ್ರ ಸ್ತೋತ್ರದ ವಿಶಿಷ್ಟವಾದ ಅರ್ಥಾನುಸಂಧಾನ ಶ್ರೀ ಪೂಜ್ಯ ಪಾದರ ಮೂಲಕವಾಗಿ ಏನು ಇಲ್ಲಿ ನಡೀತಾ ಇದೆ, ಇದರಿಂದ ಒಂದು 7 ದಿವಸದ ಯಜ್ಞ ಅಂದರೆ ಪೂರ್ಣವಾಗಿ ಭಗವತ್ ಪ್ರಿಯವಾದ ಮಹತ್ತರವಾದ ಯಜ್ಞ. ಅದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬನೂ ಆಹುತಿಯನ್ನು ಕೊಟ್ಟಂತಹ ಪುಣ್ಯವನ್ನು, ಆ ಭಗವಂತನ ಅನುಗ್ರಹವನ್ನು ಪಡೆಯುವಂತಹ ದೊಡ್ಡ ಕರ್ಮಾನುಷ್ಠಾನ ಏನು ನಡೀತಾ ಇದೆ, ಅದರಲ್ಲಿ ನನ್ನನ್ನು ಒಬ್ಬ ಋತ್ವಿಕ್ಕನ್ನಾಗಿ ಕರೆಸಿದಂತಹ ಶ್ರೀಯುತ ಪರಿಮಳಾಚಾರ್ಯರಿಗೆ, ಹಿರಿಯರಿಗೆ ಭಕ್ತಿಯಿಂದ ನಮಿಸ್ತಾ ಕುಳಿತು ಈ 4 ಮಾತಿಗೆ ಸ್ಫೂರ್ತಿಯನ್ನು ಕೊಟ್ಟಿರತಕ್ಕಂತಹ ಪೂಜ್ಯ ಗುರುಗಳಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಪಾದಾರವಿಂದಕ್ಕೆ ಭಕ್ತಿಯಿಂದ ನಮಿಸ್ತಾ 4 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಗಜೇಂದ್ರ ಮೋಕ್ಷದ ಇದುವರೆಗೆ ಕೇಳಿರ್ತಕ್ಕಂತಹ ಗಜೇಂದ್ರ ಮೋಕ್ಷಕ್ಕೂ ಇವತ್ತಿನ ಗಜೇಂದ್ರ ಮೋಕ್ಷದಿಂದ ವಿಶೇಷವಾಗಿರ್ತಕ್ಕಂತಹ ಜ್ಞಾನ ಆಗಿದೆ ಅಂಥೇಳಿ ಕೇಳಿದವರೆಲ್ಲ ಮನಸ್ಸಿಗೆ ಮನವರಿಕೆ ಆಗಿರ್ತದೆ. ಇಷ್ಟು ವಿಶದವಾಗಿ ಒಳ ಅಂತರಾರ್ಥಗಳನ್ನು ತಿಳಿದುಕೊಂಡು ಅದು ಆಧ್ಯಾತ್ಮಿಕಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಆ ಗಜೇಂದ್ರ ಮೋಕ್ಷದ ಕಥೆಯನ್ನು ನಾವು ಅನ್ವಯಿಸಿಕೊಳ್ಳಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿಶೇಷ ಮಾಹಿತಿಗಳೊಂದಿಗೆ ವಿದ್ವಾನ್ ಸತ್ಯನಾರಾಯಣಾಚಾರ್ಯರು ಗಜೇಂದ್ರ ಮೋಕ್ಷದ ಕಾರ್ಯಕ್ರಮವನ್ನು ಪ್ರವಚನವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಸಿಂಧನೂರಿನ ಬ್ರಾಹ್ಮಣ ಸಮಾಜದ ಪರವಾಗಿಯೂ ದಾಸಾಹಿತ್ಯ ಪ್ರಾಜೆಕ್ಟ್ನ ಪರವಾಗಿ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ಈಗ ಸಾಂಕೇತಿಕವಾಗಿ ರಾಘವೇಂದ್ರ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ, ಯಾಕೆಂದರೆ ಸಾಕಷ್ಟು ಜನರ ಒಂದು ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡೋದಕ್ಕಾಗಿ ಮೊದಲು ಪ್ರವಚನ ಮಾಡಿ ಮುಂದಿನ ಕಾರ್ಯಕ್ರಮ ಈಗ ಸಾಂಕೇತಿಕವಾಗಿ ಶ್ರೀಪಾದರವರ ಅಮೃತ ಹಸ್ತದಿಂದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡ್ತಾರೆ. PR ಪ್ರಹ್ಲಾದ್ ಅವರು ಅದನ್ನು ನಿರೂಪಣೆ ಮಾಡ್ತಾರೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಃ ಸ್ಮರಣಾತ್ ಭವೇತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪರಮ ಪೂಜ್ಯ ಫಲಿಮಾರು ಮಠಾಧೀಶರಾದಂತಹ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಸಾಂಕೇತಿಕ ಒಂದು ಉದ್ಘಾಟನಾ ಸಮಾರಂಭವನ್ನು ಈ ಮೊದಲ ದಿವಸವಾದ ವಿಕೃತಿ ನಾಮ ಸಂವತ್ಸರದ ಫಾಲ್ಗುಣ ಮಾಸದ ಪ್ರತಿಪದದ ಸಾಯಂಕಾಲದ ಈ ಸಮಯದಲ್ಲಿ ಸಾಂಕೇತಿಕ ಉದ್ಘಾಟನಾ ಸಮಾರಂಭವನ್ನು ಈಗ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭಕ್ಕೆ 3 ಮುಖ್ಯ ಸಮಿತಿಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ, ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ಹಾಗೂ ಸ್ಥಳೀಯ ಬ್ರಾಹ್ಮಣ ಸಮಾಜ ಕುಷ್ಟಗಿ, ಈ 3 ಸಂಘ ಸಂಸ್ಥೆಗಳಿಂದ ಅವರ ಪರವಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರನ್ನು ಈ ಒಂದು ಸಮಾರಂಭಕ್ಕೆ ನಮ್ಮೊಳಗೆ ಇರುವುದು ಬಹಳ ಒಂದು ವಿಶೇಷವಾದ ಸಂಗತಿ. ಈ ಒಂದು ಸಭಾಮಂಟಪಕ್ಕೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು
2-3 ಜನಗಳನ್ನು ನಾನು ಕರೆಯುತ್ತೇನೆ. ದಯವಿಟ್ಟು ಅವರು ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲದಾಗಿ ವಿದ್ವಾನ್ ಶ್ರೀ ಕೆ ಅಪ್ಪಣಾಚಾರ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ತಿಮ್ಮಪ್ಪಯ್ಯ ದೇಸಾಯಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಶ್ರೀನಿವಾಸ್ ಕುಲಕರ್ಣಿಯವರು ಇಚ್ಕಲ್. ಶ್ರೀ ಶ್ರೀನಿವಾಸ್ ಕುಲಕರ್ಣಿಯವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ವೇದವಾಣಿ ಸಾಂದೀಪನಿ ಪಾಠಶಾಲಾ ಮಕ್ಕಳಿಂದ ಎಲ್ಲ ಮಕ್ಕಳು ಕಾತರರಾಗಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳು ವೇದಿಕೆ ಮೇಲೆ ಬಂದು ಪ್ರಾರ್ಥನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಬನ್ನಿ. Viva
ಶ್ರೀನಿವಾಸ. ಸಂದೀಪನಿ ಪಾಠಶಾಲಾ ಮಕ್ಕಳಿಂದ ಇದುವರೆಗೂ ವೇದವಾಣಿಯ ಘೋಷಣೆ ಆಯಿತು. ಬಹಳ ಸುಂದರವಾಗಿ ಸ್ವಚ್ಛ ಉಚ್ಚಾರಣೆಯಿಂದ ವೇದವಾಣಿಯ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ. ಅವರಿಗೆ ಹರಿವಾಯು ಗುರುಗಳು ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮವಾಗಿ ಶ್ರೀ ಪ್ರಹ್ಲಾದರಾವ್ ಸೌದಿ ಅವರಿಂದ ದಾಸವಾಣಿ. ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು, ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು, ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಾಮನವೇ. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ, ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ, ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಪರಮ ಮಂಗಳವೀವ ನರಹರಿಯ ದಾಸರ, ಪರಮ ಮಂಗಳವೀವ ನರಹರಿಯ ದಾಸರ ಚರಣ ಕಂಡೆನು ದುರಿತ ಪರಿಹಾರವಾಯಿತು, ಚರಣ ಕಂಡೆನು ದುರಿತ ಪರಿಹಾರವಾಯಿತು. ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಾಮನವೇ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ವಿಶೇಷ ಧನ ದೊರಕುವುದು, ಗುರು ಸ್ಮರಣೆಯಿಂದ ಹರಿಯೊಲಿದು ಪೊರೆವಾ, ಗುರು ಸ್ಮರಣೆಯಿಂದ ಹರಿಯೊಲಿದು ಪೊರೆವಾ. ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಾಮನವೇ. ಗುರುಗಳಂದಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳಂದಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು. ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ, ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ, ದುರಿತಗಳ ಕಳವನು ಸುಖಗರವಾ ನೋಡು, ದುರಿತಗಳ ಕಳವನು ಸುಖಗರವಾ ನೋಡು. ಸ್ಮರಿಸು ಗುರುಗಳ ನಾಮನವೇ, ಸ್ಮರಿಸು ಗುರುಗಳ ನಾಮನವೇ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಸ್ಮರಿಸು ಗುರುಗಳ ನಾಮನವೇ. ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ
ಸ್ಮರಿಸು ಗುರುಗಳನ ಮನವೇ. ಹರೇ ಶ್ರೀನಿವಾಸ. ಶ್ರೀ ಪ್ರಹ್ಲಾದಾಚಾರ್ಯ ಸೌದಿ ಅವರಿಂದ ದಾಸವಾಣಿ ಸೊಗಸಾಗಿ ಮೂಡಿಬಂತು. ಶ್ರೀ ಪ್ರಹ್ಲಾದಾಚಾರ್ಯ ಸೌದಿ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮವಾಗಿ ಶ್ರೀ ತಿಮ್ಮಪ್ಪಯ್ಯ ದೇಸಾಯಿ ಅವರಿಂದ ಸ್ವಾಗತ ಭಾಷಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರು ರಾಘವೇಂದ್ರ ಸಪ್ತಾಹದ ಅಂಗವಾಗಿ ಕುಷ್ಟಗಿ ನಗರಕ್ಕೆ ಆಗಮಿಸಿರುವ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉಡುಪಿ ಶ್ರೀ ಫಲಿಮಾರು ಮಠಾಧೀಶರಾದ ಶ್ರೀ 1008 ಶ್ರೀ ವಿದ್ಯಾದೇಶ ತೀರ್ಥ ಶ್ರೀಪಾದಂಗಳವರಿಗೆ ಕುಷ್ಟಗಿ ತಾಲೂಕಿನ ಬ್ರಾಹ್ಮಣ ಸಮಾಜದ ಪರವಾಗಿ ಹಾಗೂ ಗುರು ರಾಘವೇಂದ್ರರ ಭಕ್ತರ ಪರವಾಗಿ ಮತ್ತು ಸಮಸ್ತ ಊರಿನ ಹಾಗೂ ಕುಷ್ಟಗಿ ತಾಲೂಕಿನ ಭಕ್ತರ ಪರವಾಗಿ ಈ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಕಾರ್ಯಕರ್ತರ ಪರವಾಗಿ ತಮ್ಮನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಹಾಗೂ ಶ್ರದ್ಧಾಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ನಗರಕ್ಕೆ ಮತ್ತು ಸಪ್ತಾಹಕ್ಕೆ ಆಗಮಿಸಿರುವ ಪ್ರೊಫೆಸರ್ ಡಿ ಪ್ರಹ್ಲಾದಾಚಾರ್ಯರು, ನಿವೃತ್ತ ಕುಲಪತಿಗಳು, ಸಂಸ್ಕೃತ ವಿಶ್ವವಿದ್ಯಾಲಯ ತಿರುಪತಿ ಇವರಿಗೆ ಸಕಲ ಭಕ್ತವೃಂದದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ವಿದ್ವಾನ್ ಪಗಡಾಲ್ ಆನಂದ ತೀರ್ಥಾಚಾರ್ಯರು, ವಿಶೇಷ ಅಧಿಕಾರಿಗಳು, ದಾಸ ಸಾಹಿತ್ಯ ಪ್ರಾಜೆಕ್ಟ್ TTD ತಿರುಪತಿ ಇವರನ್ನು ಕೂಡ ನಮ್ಮ ಪುರದ ಭಕ್ತರ ಹಾಗೂ ಕಾರ್ಯಕರ್ತರ ಪರವಾಗಿ ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತಿಸ ಕೋರುತ್ತೇನೆ. ಈ ಸಪ್ತಾಹಕ್ಕೆ ಆಗಮಿಸಿರುವ ಇನ್ನೋರ್ವ ವಿದ್ವಾಂಸರು ಆದ ವಿದ್ವಾನ್ ಅಪ್ಪಣಾಚಾರ್ಯರು, ನಿವೃತ್ತ ವಿಶೇಷಾಧಿಕಾರಿಗಳು, ದಾಸ ಸಾಹಿತ್ಯ ಪ್ರಾಜೆಕ್ಟ್ TTD ತಿರುಪತಿ ಇವರನ್ನು ಕೂಡ ಸರ್ವ ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರು ಪೂಜ್ಯ ಆದ್ಯ ಕೇಶವಾಚಾರ್ಯರನ್ನು ನಮ್ಮ ಊರಿನ ಹಾಗೂ ಗುರುರಾಯರ ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಈ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಆದ ಅರ್ಚಕ ಪರಿಮಳಾಚಾರ್ಯರನ್ನು ನಮ್ಮ ಕುಷ್ಟಗಿ ವಿಪ್ರಬಾಂಧವರ ಹಾಗೂ ಗುರು ಸಾರ್ವಭೌಮರ ಭಕ್ತರೆಲ್ಲರ ಹಾಗೂ ಸಮಿತಿ ಕಾರ್ಯಕರ್ತರ ಪರವಾಗಿ ಅವರನ್ನು ಆದರದಿಂದ ಸ್ವಾಗತ ಬಯಸುತ್ತೇನೆ. ಈ 7 ದಿನಗಳ ಕಾಲ ಪ್ರವಚನಗಳನ್ನು ನೀಡಲು ಆಗಮಿಸುತ್ತಿರುವ ಪಂಡಿತರುಗಳಾದ ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್, ಡಾಕ್ಟರ್ ಆನಂದ ತೀರ್ಥಾಚಾರ್ ನಾಗಸಂಪಿಗಿ, ವಿದ್ವಾನ್ ಕೊಲ್ಲಾಪುರ್ ಪವಮಾನಾಚಾರ್, ವಿದ್ವಾನ್ ಧನಂಜಯಾಚಾರ್, ವಿದ್ವಾನ್ ಪಂಚಮುಖಿ ಪವಮಾನಾಚಾರ್, ವಿದ್ವಾನ್ ತಿರುಮಲಾಚಾರ್ಯ ಕುಲಕರ್ಣಿ, ವಿದ್ವಾನ್ ವಂಶಿ ಕೃಷ್ಣಾಚಾರ್ ಪುರೋಹಿತ್ ಹಾಗೂ ಡಾಕ್ಟರ್ ಮಧುಸೂದನಾಚಾರ್ ಮೈಸೂರು ಈ ಎಲ್ಲ ಮಹನೀಯರು ಭಾಗವತ ದರ್ಶನ ಎಂಬ ವಿಶೇಷ ಪ್ರವಚನ ಮಾಲಿಕೆಯಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಈ ಎಲ್ಲರನ್ನೂ ಸಹ ಸ್ವಾಗತ ಬಯಸುತ್ತೇನೆ. ಈ 8 ದಿನಗಳ ಕಾಲ ನಡೆಯುವಂತಹ ಎಲ್ಲ ಹೋಮಗಳ ಉಸ್ತುವಾರಿ ಪ್ರಧಾನ ಪುರೋಹಿತರು ಆದಂತಹ ಶ್ರೀ ರಾಮಮೂರ್ತಿ ಭಟ್ ಉಡುಪಿ ಹಾಗೂ ಇವರ ನೇತೃತ್ವದ ಎಲ್ಲ ತಂಡದವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಈ ಸಪ್ತಾಹದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಆಗಮಿಸುತ್ತಿರುವಂತಹ ಕೀರ್ತನ ಕೇಸರಿ ಸಂತ ಶ್ರೀ ಅಚ್ಯುತ ದಾಸರು ಬೆಂಗಳೂರು ಹಾಗೂ ಮೈಸೂರಿನ ರಾಮಚಂದ್ರಾಚಾರ್ಯರು, ಹೈದರಾಬಾದ್ನ HG ವಾಸುದೇವಾಚಾರ್ಯರು ಹಾಗೂ ಗಾಯಕರುಗಳಾದ ಪುತ್ತೂರು ನರಸಿಂಹನಾಯಕ್, ಅನಂತ ಕುಲಕರ್ಣಿ ಹಾಗೂ ಪಲ್ಲವಿ ಕಿನ್ನಾಳ್, ಇದಲ್ಲದೆ ಸೂರ್ಯ ಕಲಾವಿದರು ಹಾಗೂ ನಾರಾಯಣ ದಾಸ್ ತಂಡದವರಿಗೂ ನಮ್ಮ ನಗರದ ಭಕ್ತರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಕರ್ತರಿಗೂ ದೂರದರ್ಶನದ ಮಾಧ್ಯಮದವರಿಗೂ ಸುಂದರವಾದ ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಹೊದ್ದೂರ್ ಹಾಗೂ ಸೌಂಡ್ ಸಿಸ್ಟಮ್ನ ಕಾರ್ಯನಿರ್ವಹಿಸಿದಂತಹ ಶ್ರೀ ಮಕಾಂದಾರ್ ಹಾಗೂ ಪೊಲೀಸ್ ಸಿಬ್ಬಂದಿ, ಸ್ವಯಂ ಸೇವಕರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸೇವೆ ಸಲ್ಲಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತ ಮಹನೀಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವವು ಪ್ರತಿ ವರ್ಷವೂ ನಡೆಯತಕ್ಕಂತಹ ಒಂದು ಕಾರ್ಯಕ್ರಮ. ಈ ಒಂದು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯದ ಪರವಾಗಿ ನಡೆಯುತ್ತಿರತಕ್ಕಂತಹ ಈ ವರ್ಷದ ಈ ಒಂದು ಸಪ್ತಾಹ ಮಹೋತ್ಸವ ಬಹಳ ವಿಶೇಷವಾದ ಒಂದು ರೀತಿಯದ್ದು. ಅದನ್ನು ವರ್ಣಿಸಬೇಕು ಅಥವಾ ಅದರ ಒಂದು ವಿಸ್ತರಣೆ ಮಾಡಲಿಕ್ಕೆ ಪ್ರಾಯಶಃ ಅರ್ಚಕ ಪರಿಮಳಾಚಾರ್ಯರು ಅದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳಿಸ್ತಾರೆ. ಇದಕ್ಕೆ ಮುಂಚಿತವಾಗಿ
ನಮ್ಮ ಈ ಒಂದು ಕಾರ್ಯಕ್ರಮ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಬಹಳ ತಪ್ಪಾಗ್ತದೆ. ರಾಯರು ಇದನ್ನು ಮಾಡಿಸ್ಕೊಳ್ತಿದ್ದಾರೆ ಅಂತ ಹೇಳುವುದು ಪ್ರಾಯಶಃ ಬಹಳ ಸೂಕ್ತವಾದ ವಿಚಾರ. ಈ ವರ್ಷದ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಈ ಒಂದು ಅತಿ ಉತ್ತಮವಾದ ಪುಣ್ಯಕ್ಷೇತ್ರವಾದ ಅಡವಿರಾಯ ಮುಖ್ಯ ಪ್ರಾಣೇಶನ ಸನ್ನಿಧಾನದಲ್ಲಿ ನಡೆಯುತ್ತಿರುವುದು ಬಹಳ ವಿಶೇಷ. ಈ ಒಂದು 17 ವರ್ಷಗಳು ನಾವು ಏನು ಈ ಒಂದು ಸಪ್ತಾಹ ಕಾರ್ಯಾಚರಣಾ ಸಮಿತಿಯ ಅಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೇವೆ, ಅದೆಲ್ಲದಕ್ಕಿಂತ ಹೆಚ್ಚಲಾಗಿ ಈ ವರ್ಷ ಒಂದು ವಿಶೇಷದ ಸಂಗತಿ ಏನು ಅಂತಂದರೆ, ಪ್ರತಿ ವರ್ಷವೂ 7 ದಿವಸದ ಸಪ್ತಾಹವಾದರೆ ಈ ವರ್ಷದ ಈ ಒಂದು ಸಪ್ತಾಹ 8 ದಿವಸಗಳು. ಒಂದು ದಿವಸ ಹೆಚ್ಚಾಗಿ ಇಲ್ಲಿ ಬಂದಿದೆ. ಯಾಕೆಂದರೆ ಈ ಒಂದು ಫಲ್ಗುಣ ಮಾಸದಲ್ಲಿ ತೃತೀಯ ಬಂದಿರುವುದು, 2 ದಿವಸ ತಿಥಿ ಬಂದಿರೋದ್ರಿಂದ ಈ ಒಂದು ಸಪ್ತಾಹ ಮಹೋತ್ಸವ 8 ದಿವಸಗಳು, 5ನೇ ತಾರೀಕಿಂದ ಮೊದಲುಗೊಂಡು 12ರವರೆಗೂ, ಅಂದರೆ ಈ ಶನಿವಾರದಿಂದ ಮುಂದೆ ಶನಿವಾರದವರೆಗೂ ನಡೆಯುತ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ನಮ್ಮೊಡನೆಯೇ ಇದ್ದು 7 ದಿವಸಗಳು ಸಹ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಪಕ್ಕಕ್ಕಿಟ್ಟು ನಮ್ಮೊಡನೆ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಉತ್ಸಾಹದಿಂದ ನಡೆಯಲಿಕ್ಕೆ ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡುತ್ತಿರತಕ್ಕಂತಹ ಪರಮ ಪೂಜ್ಯ ಫಲಿಮಾರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರು ನಮ್ಮೊಡನೆ ಇರುವುದು ಬಹಳ ವಿಶೇಷ. ಅವರಿಗೆ ಅರ್ಚಕ ಶ್ರೀ ಪರಿಮಳಾಚಾರ್ಯವರ ಕಡೆಯಿಂದ ಮಾಲಾರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೇನೆ. ಶ್ರೀಗಳವರಿಗೆ ಶ್ರೀ ತಿಮ್ಮಪ್ಪಯ್ಯ ದೇಸಾಯಿ ಅವರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಪ್ರಾಸ್ತಾವಿಕವಾದ ಉದ್ಘಾಟನಾ ಸಮಾರಂಭವನ್ನು ಶ್ರೀಗಳವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ಅಗ್ನಿನಾಗ್ನಿಃ ಸಮಿಧ್ಯತೆ ಕವಿರ್ಗೃಹಪಾತಿರ್ಯುವಾ ಹವ್ಯವಾರ್ಜುಕ್ವಾ ಆಸ್ಯಃ ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿಹ್ಯ ವಿಘ್ನಕೃತ್ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರೋ ಭವ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರಿಯುಗಂ ಸ್ಮರಾಮಿ. ಹರೇ ಶ್ರೀನಿವಾಸ. ಇನ್ನು ಮುಂದೆ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿಯ ಅಧ್ಯಕ್ಷರಾದಂತಹ ಅರ್ಚಕ ಶ್ರೀ ಪರಿಮಳಾಚಾರ್ಯರಿಂದ ಪ್ರಾಸ್ತಾವಿಕ ಭಾಷಣ. ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದವರಗಳಲ್ಲಿ ಅಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯ ವಿದ್ವಾಂಸರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಕಲ ಗುರುರಾಜರ ಭಕ್ತರಿಗೂ ಕೂಡ ನಮ್ಮ ಸುಮಾಂಜಲಿಗಳು. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಅಂದರೆ ರಾಯರು ಅಂತ ಅತ್ಯಂತ ಆತ್ಮೀಯವಾಗಿ ಕರೀತಕ್ಕಂಥ ರಾಯರನ್ನ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳಾಗಿ ನೆನೆಸ್ತಾ ಇದ್ದಾರೆ. ಕಲ್ಪವೃಕ್ಷ ಕಾಮಧೇನುಗಳು ವಿಶೇಷತೆ ಏನು ಅಂದರೆ, ಕಲ್ಪವೃಕ್ಷ ಇದ್ದಲ್ಲೇ ಇದ್ದು ತನ್ನ ಹತ್ರ ಬಂದಿರತಕ್ಕಂಥ ಜನರಿಗೆ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥದ್ದು ಕಲ್ಪವೃಕ್ಷದ ಕೆಲಸವಾದರೆ, ಕಾಮಧೇನು ಭಕ್ತರು ಎಲ್ಲಿರ್ತಾರೋ ಅಲ್ಲಿಗೆ ತಾನು ನಡೆದು ಹೋಗಿ ಅವರನ್ನು ಅನುಗ್ರಹ ಮಾಡತಕ್ಕಂಥದ್ದು ಕಾಮಧೇನುವಿನ ಲಕ್ಷಣ. ಈ ಒಂದು ಅರ್ಥದಲ್ಲೇ ಗುರುರಾಜರಿಗೆ ಕಲ್ಪವೃಕ್ಷ ಕಾಮಧೇನುಗಳಾಗಿ ಸಂಬೋಧಿಸಿದ್ದಾರೆ ಅನ್ನುವಂತ ಅನಿಸ್ತಾ ಇದೆ. ಯಾಕಂದ್ರೆ ದಾಸರ ಒಂದು ಅನುಭವದ ಮಾತು ಹೇಳೋದಾದ್ರೆ ಕರದಲ್ಲಿಗೆ ಬರುವ ಅಂತ. ಗುರುರಾಜರು
ಮಂತ್ರಾಲಯದಲ್ಲಿ ವಿಶೇಷ ಸನ್ನಿಹಿತರಾಗಿದ್ದುಕೊಂಡು ಬರ್ತಕ್ಕಂಥ ಭಕ್ತರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ವವಿದಿತ. ಅದೇ ರೀತಿಯಾಗಿ ಗುರುರಾಜರನ್ನ ಮನಃಪೂರ್ವಕವಾಗಿ ಕರೆದ್ರೆ ಅವರು ನಾವಿದ್ದಲ್ಲಿಗೆ ಬಂದು ನಮ್ಮನ್ನು ಅನುಗ್ರಹ ಮಾಡತಕ್ಕಂಥದ್ದು ಕೂಡ ಸರ್ವವೇದ್ಯವಾಗಿರ್ತಕ್ಕಂಥ ವಿಷಯ. ಈ ರೀತಿಯಾಗಿ ಎಲ್ಲರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡತಕ್ಕಂಥ ಕಲಿಯುಗ ಕಲ್ಪವೃಕ್ಷಗಳೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಗುರುರಾಜರನ್ನ ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ತಿಳಿದೇ ಇರತಕ್ಕಂಥ ಜನರೇ ಇಲ್ಲ ಅಂತ ಹೇಳ್ಬೋದು. ಎಲ್ಲ ಮತೀಯರು, ಎಲ್ಲ ಜನಾಂಗದವರು ಕೂಡ ಮುಕ್ತ ಕಂಠದಿಂದ ಗುರುಗಳೆಂದರೆ ಮುಂಚಾಲೆ ರಾಘಪ್ಪ ಅಂತ ಸ್ತೋತ್ರ ಮಾಡತಕ್ಕಂಥ, ಆರಾಧನೆಗೈತಕ್ಕಂಥ ಪೂಜ್ಯ ಗುರುಗಳಾಗಿದ್ದಾರೆ ಶ್ರೀ ರಾಘವೇಂದ್ರ ಗೋಸಾರ್ವಭೌಮರು. ಈ ರೀತಿಯಾಗಿ ಸರ್ವ ಜನಾಂಗಕ್ಕೂ ಕೂಡ ಅವರವರ ಇಷ್ಟಾರ್ಥಗಳನ್ನು ನೀಡ್ತಾ ಎಲ್ಲ ರೀತಿಯ ಉಪಕಾರವನ್ನ ನೀಡತಕ್ಕಂಥ ಗುರುಗಳಿಗೆ ನಾವು ಏನು ನೀಡಬಲ್ವೆ? ಉಪನಿಷತ್ ವಾಕ್ಯದಂತ ಹೇಳೋದಾದ್ರೆ ಭೂಯಿಷ್ಠಾಂತೆ ನಮೋಕ್ತಿಂ ವಿಧೇಮ, ಮನಃಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಲ್ವೆ ಅಷ್ಟೇ. ಅದಕ್ಕಿಂತ ಪ್ರತಿಯಾಗಿ ಮಾಡಲಿಕ್ಕೆ ಅಸಖ್ಯರಾಗಿರ್ತಕ್ಕಂಥ ನಾವುಗಳು ಗುರುರಾಜರಿಗೆ ಅವರಿಗೆ ಸೇವಾರೂಪವಾಗಿ ಅವರಲ್ಲಿ ಗುರುಭಕ್ತಿಯನ್ನ ಮಾಡತಕ್ಕಂಥದ್ದೇ ನಾವು ಅವರಿಗೆ ಮಾಡಬಹುದಾಗಿರ್ತಕ್ಕಂಥ ಕೃತಜ್ಞತಾ ಸಮರ್ಪಣೆಯಾಗಿದೆ. ಆ ಕೃತಜ್ಞತಾ ಸಮರ್ಪಣಾ ರೂಪವಾಗಿರ್ತಕ್ಕಂಥ ಕಾರ್ಯಕ್ರಮನೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ. ಫಾಲ್ಗುಣ ಶುದ್ಧ ದ್ವಿತೀಯ ರಾಯರ ಪಟ್ಟಾಭಿಷೇಕ ಅಂದ್ರೆ ರಾಯರು ಸನ್ಯಾಸ ಸ್ವೀಕಾರ ಮಾಡಿ ವೆಂಕಟನಾಥರಾಗಿರ್ತಕ್ಕಂಥ ಸಂಸಾರಸ್ಥರಾಗಿರ್ತಕ್ಕಂಥ ಅವರು ಜಗತ್ತಿಗಾಗಿ ರಾಘವೇಂದ್ರ ತೀರ್ಥರಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ, ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷಿಕ್ತರಾಗಿರ್ತಕ್ಕಂಥ ದಿವಸ ಶ್ರೀ ಫಾಲ್ಗುಣ ಶುದ್ಧ ದ್ವಿತೀಯ. ಅದೇ ಒಂದು ವಾರದಲ್ಲಿ ಬರತಕ್ಕಂಥ ಫಾಲ್ಗುಣ ಶುದ್ಧ ಸಪ್ತಮಿ ರಾಯರು ತಾಯಿ ಹೊಟ್ಟೆಯಿಂದ ಭೂಮಿಗೆ ಅವತಾರ ಮಾಡಿರ್ತಕ್ಕಂಥ ದಿವಸ. ಇವೆರಡೂ ಕೂಡ ರಾಯರ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟಗಳಾದರೆ ರಾಯರ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂಥ ಪರ್ವದಿನಗಳಾಗಿದೆ. ಇವೆರಡೂ ದಿವಸಗಳನ್ನು ಕೂಡ ಹೇಗೆ ಶ್ರಾವಣ ಮಾಸದ ಆರಾಧನೆಯನ್ನ ನಾವು ಆಚರಣೆ ಮಾಡ್ತೇವೋ ಅದೇ ರೀತಿಯಾಗಿ ಗುರುಭಕ್ತರಾಗಿರ್ತಕ್ಕಂಥವ್ರು ಎರಡೂ ದಿವಸಗಳಲ್ಲಿ ವಿಶೇಷವಾಗಿ ರಾಯರ ಸ್ಮರಣೆ ಮಾಡತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಈ ದೃಷ್ಟಿಯಿಂದಲೇ ನಮ್ಮ ತೀರ್ಥರೂಪರ ಕನಸೇನಪ್ಪ ಅಂದ್ರೆ ಇವೆರಡು ದಿವಸಗಳು ಕೂಡ ಎಲ್ಲ ರಾಯರ ಭಕ್ತರ ಮನೆಗೆ ಹಬ್ಬ ಆಗಬೇಕು, ಎಲ್ಲರಿಂದಲೂ ಕೂಡ ಇದು ಆಚರಣೆ ಯೋಗ್ಯವಾಗಿರ್ತಕ್ಕಂಥ ಹಬ್ಬ ಆಗಬೇಕು ಅಂತ ಹೇಳಿ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಕನಸನ್ನು ಕಂಡಿರ್ತಕ್ಕಂಥವ್ರಾಗಿದ್ರು. ಅದು ಗುರುರಾಜರು ಅವರ ಕನಸು ನಮ್ಮ ಪಾಲಿಗೆ ನನಸು ಮಾಡತಕ್ಕಂಥ ಒಂದು ಭಾಗ್ಯವನ್ನ ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ಒಂದು ಮನೆಯ ಒಂದು ಊರಿನ ಕಾರ್ಯಕ್ರಮ ಆಗುವುದು. ಎಲ್ಲ ರಾಯರ ಭಕ್ತರು ಕೂಡ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂಥ ಭಾಗ್ಯ ಎಲ್ಲ ಗುರು ಭಕ್ತರದಾಗಬೇಕು. ಎಲ್ಲರೂ ಕೂಡ ಈ ಉತ್ಸವವನ್ನು ವಿಶೇಷವಾಗಿ ಊರಲ್ಲಿ ಮನೆಯಲ್ಲಿ ಆಚರಣೆ ಮಾಡತಕ್ಕಂಥ ಪರಿಸ್ಥಿತಿ ಆಗಬೇಕು ಅಂತ ನಮ್ಮ ತೀರ್ಥರ ಒಂದು ಸಂಕಲ್ಪ ಆಗಿತ್ತು. ಅದು ಇವತ್ತು ನನಸಾಗ್ತಾ ಇದೆ. ವಿಶೇಷವಾಗಿ ಹೇಳೋದಾದ್ರೆ ಈ ಹೋದ ವರ್ಷದಿಂದ ನಮ್ಮ ಮೂಲ ಮಠದಲ್ಲಿಯೂ ಕೂಡ ಈ ರಾಘವೇಂದ್ರ ಭಕ್ತಿ ಉತ್ಸವ ಅಂತ ಈ 7 ದಿವಸದ ಕಾರ್ಯಕ್ರಮವನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಮಠದಲ್ಲಿ. ಅದೇ ರೀತಿಯಾಗಿ ವಿಶೇಷವಾಗಿ ಮದ್ರಾಸು ಕೆಲವು ಕಡೆ ಎಲ್ಲ ರಾಘವೇಂದ್ರ ಸಪ್ತಾಹ ಹೆಸರಿನಲ್ಲೇ ಈ ಉತ್ಸವಗಳು ನಡೀತಾ ಇದೆ. ಇದು ಅಂದ್ರೆ ನಮ್ಮಿಂದ ಆಗಿರ್ತಕ್ಕಂಥದ್ದಲ್ಲ, ಆದರೆ ಅದಕ್ಕೊಂದು ಸಂಕಲ್ಪ ಮಾಡತಕ್ಕಂಥ ಅದನ್ನ ಆಚರಣೆಗೆ ತರತಕ್ಕಂಥ ಭಾಗ್ಯ ಸ್ವಾಮಿ ನಮಗೆ ಕೊಟ್ಟನಲ್ಲ ಅಂತ ಅದು ವಿಶೇಷವಾಗಿ ಸಂತೋಷವಾಗಿ ಹೇಳ್ತಕ್ಕಂಥ ವಿಷಯವಾಗಿದೆ. ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಕಳೆದ 17 ವರ್ಷಗಳು ಬೇರೆ ಬೇರೆ ಸ್ಥಳದಲ್ಲಿ ಆಚರಣೆ ಮಾಡಿಕೊಂಡು ಬಂದು ಈಗ 18ನೇ ವರ್ಷ ಉತ್ಸವವನ್ನು ಕುಷ್ಟಗಿಯ ಅಡವಿರಾಯನ ಸನ್ನಿಧಾನದಲ್ಲಿ ಮಾಡ್ಕೋತಾ ಇದ್ದೇವೆ. ಈ ಉತ್ಸವದ ಮೂಲ ಸ್ಫೂರ್ತಿಗಳು, ಈ ಉತ್ಸವದ ಇಷ್ಟೆಲ್ಲ ಯಶಸ್ಸಿಗೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಪೂಜ್ಯರಾಗಿರ್ತಕ್ಕಂಥ ಪರಿವಾರ ಶ್ರೀಪಾದಂಗಳವರು. ಅವರು ತಮ್ಮ ಹೊಸ ಪಂಚಾಂಗ ಬಂಧುಗಳಿಗೆ ಈ ರಾಘವೇಂದ್ರ ಸಪ್ತಾಹಕ್ಕೋಸ್ಕರವಾಗಿ ರಾಯರಿಗಾಗಿ 7 ದಿವಸಗಳು ಮೀಸಲಾಗಿಟ್ಟಿರ್ತಾರೆ. ಈ 7 ದಿವಸಗಳು ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಇದು ರಾಯರ ಉತ್ಸವ. ರಾಯರ ಕಾರ್ಯಕ್ರಮದಲ್ಲಿ ರಾಮದೇವರು ಒಂದು ವಿಶೇಷವಾಗಿ ಸನ್ನಿಹಿತನಾಗಿದ್ದಾಗ ರಾಯರ ಉತ್ಸವ ವಿಜೃಂಭಣೆಯಾಗಿ ನಡೆಯಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಶ್ರೀ ರಾಮದೇವರನ್ನ ಕರ್ಕೊಂಡ್ಬಂದು ಇಲ್ಲಿ 7 ದಿವಸದಲ್ಲಿ ಕೂಡ ರಾಮದೇವರು ವಿಶೇಷವಾಗಿ ಪೂಜಾರಾಧನೆ ಮಾಡ್ತಾ ರಾಯರಿಗೆ ಸ್ವತಃ ಶ್ರೀಪಾದಂಗಳವರ ಹಸ್ತದಿಂದ ಹಸ್ತೋದಕವನ್ನು ಸಮರ್ಪಣೆ ಮಾಡತಕ್ಕಂಥ ಒಂದು ಇದೆಯಲ್ಲ, ಇದೇ ಈ ರಾಘವೇಂದ್ರ ಸಪ್ತಾಹದ ಯಶಸ್ಸಿನ ಮೂಲ ರಹಸ್ಯವಾಗಿದೆ, ಗುಟ್ಟಾಗಿದೆ. ಈ ವಿಷಯದಲ್ಲಿ ನಾವು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿಯಲ್ಲ, ಇಡೀ ರಾಘವೇಂದ್ರ ಗುರುಗಳ ಭಕ್ತರು ಶ್ರೀಪಾದಂಗಳವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಲದೇ ಆಗಿರತಕ್ಕಂಥ ಮಹೋಪಕಾರವಾಗಿರ್ತಕ್ಕಂಥದ್ದಾಗಿದೆ.
ಅದೇ ರೀತಿಯಾಗಿ ನಮ್ಮ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಆರಂಭದಿಂದಲೂ ಕೂಡ ಪ್ರತಿ ಸಪ್ತಾಹದ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಉತ್ಸವ ಕಾರ್ಯಕ್ರಮ ಹೀಗಾಗಬೇಕು ಅಂತೇಳಿ ಸ್ವತಃ ತಾವು ಅದರಲ್ಲಿ ಭಾಗವಹಿಸಿ ಅದರ ಒಂದು ವಿಶೇಷವಾಗಿ ವರ್ಷದ ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಇವತ್ತಿನ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಅಪ್ಪಣಾಚಾರ್ಯರು ಕೂಡ ಈ ಸಪ್ತಾಹ ರಾಘವೇಂದ್ರ ಸಪ್ತಾಹದ ಮುಖ್ಯ ಸ್ಫೂರ್ತಿಗಳಲ್ಲಿ ಒಂದಾಗಿರ್ತಕ್ಕಂಥವರಾಗಿದ್ದಾರೆ. ಅವರ ಉಪಕಾರವನ್ನು ಕೂಡ ನಾವು ವಿಶೇಷವಾಗಿ ಸ್ಮರಣ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಾ ಪ್ರತಿಯೊಂದು ಮೀಟಿಂಗ್ನಲ್ಲಿ ಹೇಳುವಂತೆ ಒಬ್ಬ ವ್ಯಕ್ತಿಯ, ಒಂದು ಮನೆಯ, ಒಂದು ಊರಿನ, ಒಂದು ಸಂಸ್ಥೆಯ ಕಾರ್ಯಕ್ರಮ ಅನ್ಕೋಬೇಡ್ರಿ, ಎಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂತಹ ಉತ್ಸವ. ಈ ಉತ್ಸವದಲ್ಲಿ ದಾಸರ ವಾಣಿ ಅಂತ ಹೇಳೋದಾದ್ರೆ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಅಂತ. ಈಗ ಉತ್ಸವಕ್ಕೆ ನಾನು ಆಹ್ವಾನ ಕೊಟ್ಟಿಲ್ಲ, ನನಗೆ ಬಂದಿಲ್ಲ, ನನಗೆ ಹೇಳಿಲ್ಲ, ನಾ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಗುರುತಿಸ್ತಾ ಇಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಗುರುತಿಸದೆ ಹೋಗೋದಾಗಲಿ, ನಿಮ್ಮಿಂದ ಸೇವೆ ತಗೊಂಡಿರ್ತಕ್ಕಂತಹ ಗುರುರಾಜರು, ಅವರ ಅಂತರ್ಯಾಮಿರ್ತಕ್ಕಂಥ ಭಗವಂತ ತಪ್ಪದೆ ನಿಮ್ಮ ನಿರ್ವ್ಯಾಜವಾಗಿರ್ತಕ್ಕಂತಹ ಸೇವೆಯನ್ನ ಗುರುತಿಸ್ತಾರೆ. ಆದ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಯೋಗ್ಯವಾಗಿರ್ತಕ್ಕಂಥ ಸೇವೆಯನ್ನ ಈ ಉತ್ಸವ ಸಮಯದಲ್ಲಿ ಗುರುರಾಜರಿಗೆ ಸಮರ್ಪಣೆ ಮಾಡ್ತಾ ಈ ಉತ್ಸವದ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇದೊಂದು ಉತ್ಸವದ ಪರ್ವಕಾಲ, 7 ದಿವಸಗಳ ಪರ್ವಕಾಲ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನಿಗಳ ಆಗಮನವಾಗ್ತಾ ಇದೆ. ಶ್ರೀಪಾದಂಗಳವರ ಒಂದು ವಿಶೇಷವಾದ ಅನುಗ್ರಹ ಭಾಷಣ ಇರುತ್ತೆ, ವಿಶೇಷ ಪೂಜೆ, ಹೋಮ, ಕಾರ್ಯಕ್ರಮ ಎಲ್ಲವೂ ಕೂಡ ಬೆಳಗ್ಗಿಂದ ಸಂಜೆವರೆಗೂ ಕೂಡ ಪ್ರತಿ ಕ್ಷಣವನ್ನೂ ಕೂಡ ವ್ಯರ್ಥವಾಗಿ ಕಳೆಯಲಿಕ್ಕೆ ಅವಕಾಶವಿಲ್ಲದೆ ಸಾರ್ಥಕವಾಗಿ ಕಳೆಯತಕ್ಕಂಥ 7 ದಿವಸಗಳ ಪರ್ವಕಾಲದಲ್ಲಿ ಯಾವ ಒಂದು ಕಾರ್ಯಕ್ರಮವನ್ನೂ ಕೂಡ ಬಿಟ್ಕೋಬಾರ್ರಿ. ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಉತ್ಸವದ ಕಾರ್ಯಕ್ಕೆ ಯಶಸ್ವಿ ಕಾರಣಕ್ಕೆ ಕಾರಣರಾಗಬೇಕು ಅಂತ ತಮ್ಮೆಲ್ಲರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಅರ್ಚಕ ಶ್ರೀ ಪರಿಮಳಾಚಾರ್ಯರು ಹೇಳಿದಂತೆ ಈ ಒಂದು 7 ದಿವಸಗಳ ಅಥವಾ 8 ದಿವಸಗಳ ಈ ಒಂದು ಏನು ಪರ್ವಕಾಲ ಇದೆ, ಇದನ್ನ ಎಲ್ಲ ಸ್ಥಳೀಯರು ಕೂಡ ಭಾಗವಹಿಸಿ ಅದರ ಫಲವನ್ನು ಅನುಭವಿಸಬೇಕು ಅಂತ ಮತ್ತೆ ಕೇಳ್ಕೊಳ್ತೇವೆ. ದಯವಿಟ್ಟು ನಿಮ್ಮ ಮಿತ್ರರಿಗೆ, ಬಂಧುಗಳಿಗೆ ಎಲ್ಲರಿಗೂ ತಿಳಿಸಿ, ನಿಮ್ಮ ಶತ್ರುಗಳಿಗೂ ತಿಳಿಸಿ, ದಯವಿಟ್ಟು ಬನ್ನಿ, ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಅಡವಿರಾಯನ ಒಂದು ದೇವಸ್ಥಾನದಲ್ಲಿ. ಈ 7-8 ದಿವಸಗಳ ಕಾರ್ಯಕ್ರಮ ಬಹಳ ಚೆನ್ನಾಗಿರ್ತದೆ. ಜ್ಞಾನ ಕಾರ್ಯ ಬಿಟ್ಟು ಬೇರೆ ಕಾರ್ಯ ಏನವೇ ಇಲ್ಲ ಇಲ್ಲಿ. ಹಾಗಾಗಿ ಬೆಳಗ್ಗಿಂದ ಸಾಯಂಕಾಲದವರೆಗೂ ನೀವು ನೋಡಿರಬಹುದು, ಮುಂದೆ ಹಾಕಿದ್ದೇವೆ ಪಟ್ಟಿ. ಬೆಳಗ್ಗೆ ಸುಪ್ರಭಾತ, ಪ್ರಾತಸ್ಮರಣೆ, ನಂತರದಲ್ಲಿ ಹೋಮಗಳು, ನಂತರದಲ್ಲಿ ಪಾರಾಯಣ, ಶ್ರೀಗಳವರಿಂದ ಸಂಸ್ಥಾನ ಪೂಜೆ, ವಿದ್ವಾಂಸರಿಂದ ಉತ್ತಮವಾದ ಪ್ರವಚನಗಳು, ಮತ್ತೆ ಮಧ್ಯಾಹ್ನದಲ್ಲಿ 11-11:30 ಗಂಟೆ ಸಮಯದಲ್ಲಿ ಶ್ರೀಗಳವರಿಂದ ಸಂಸ್ಥಾನ ಪೂಜೆ, ತದನಂತರದಲ್ಲಿ ಸಾಮಾನ್ಯರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ, ಪ್ರಸಾದ ವಿನಿಯೋಗ, ತೀರ್ಥ ಪ್ರಸಾದ, ಮತ್ತೆ ಸಾಯಂಕಾಲದಲ್ಲಿ ಮತ್ತೆ ಪ್ರವಚನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಹೀಗೆ ಬೆಳಗ್ಗಿಂದಿನಿಂದ ಸಾಯಂಕಾಲದವರೆಗೂ ಎಲ್ಲ ಕಾರ್ಯಕ್ರಮಗಳು ಕೇವಲ ಜ್ಞಾನ ಅಭಿವೃದ್ಧಿಗೋಸ್ಕರವಾಗಿ ನಿರೂಪಣೆಗೊಂಡಿರತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಇವತ್ತು ಎಷ್ಟು ಜನನ ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದರ ಡಬಲ್ ಅಥವಾ ಟ್ರಿಪಲ್ ಅಂತ ಏನು ಹೇಳ್ತೀವಿ ಅದನ್ನು ನಾಳೆ ನಾವು ನೋಡಬೇಕು ಅಂತ ಖಂಡಿತ ಆಸೆ ಪಡ್ತೇವೆ. ಇಷ್ಟು ಸುಂದರವಾಗಿ ನಿರ್ಮಾಣವಾಗಿರತಕ್ಕಂತಹ ಈ ಒಂದು ಸಭಾ ಮಂಟಪಕ್ಕೆ ತಮ್ಮ ಎಲ್ಲ ಬಂಧುಗಳನ್ನು, ಮಿತ್ರರನ್ನು ದಯವಿಟ್ಟು ತಿಳಿಸಿ. ಮತ್ತೆ ಇನ್ನೊಂದು ವಿಚಾರ, ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನ ನಾವು ಲೈವ್ ಪ್ರವಚನ ಕೂಡ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಮಗೆ ಕೊಡ್ತೇನೆ. ಇದರಿಂದ ಎಷ್ಟು ನಿಮಗೆ ಉಪಯುಕ್ತ ಅಂತಂದರೆ, ತಮ್ಮ ಬಂಧುಗಳಿರಬಹುದು, ಮಿತ್ರರಿರಬಹುದು, ಇದೇ ದೇಶದಲ್ಲಿ, ಭಾರತ ದೇಶದಲ್ಲಿ, ಬೇರೆ ಪ್ರದೇಶದಲ್ಲಿ ಇರಬಹುದು ಅಥವಾ ಬೇರೆ ದೇಶದಲ್ಲಿ ಇರಬಹುದು, ಅವರಿಗೆ ದಯವಿಟ್ಟು ತಿಳಿಸಿ, ನಿಮ್ಮ ಊರಿನಲ್ಲಿ ಕುಷ್ಟಗಿ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ, ಅದನ್ನ ಅವರು ಲೈವ್ ನೋಡಬಹುದು ಅಂತ. ಹೇಗೆ ನೋಡುವುದು ಅಂತಂದ್ರೆ www.saptaha.com ಈ ಒಂದು ಸೈಟ್ ಇದೆ. ಈ ಒಂದು ಸೈಟ್ನಲ್ಲಿ ಇಲ್ಲಿ ಏನು ಕಾರ್ಯಕ್ರಮಗಳು 8 ದಿವಸ ನಡೆಯುತ್ತೆ, ಎಲ್ಲ ಕಾರ್ಯಕ್ರಮವೂ ಸಹ ಲೈವ್ ರಿಲೇ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಇಲ್ಲಿರತಕ್ಕಂತಹ ಒಂದು ಏನು ಇನ್ಸ್ಟ್ರೂಮೆಂಟ್ಸ್ ನೀವು ಮುಂದೆ ನೋಡ್ತಾ ಇದ್ದೀರಿ, ಇದರಿಂದಾಗಿ ಈ ಒಂದು ಲೈವ್ ಪ್ರವಚನ, ಲೈವ್ ಕಾರ್ಯಕ್ರಮ ಪ್ರತಿಯೊಂದನ್ನು ನಾವು ಈಗ ಇನ್ಫ್ಯಾಕ್ಟ್ ಪ್ರಪಂಚದಾದ್ಯಂತ ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರಸ್ತುತ ಪ್ರಾಯಶಃ ಹರ್ಷಾಚಾರ್ಯ ಹೇಳ್ಬೋದು ಎಷ್ಟು ಜನ ಇದ್ದಾರೆ ಇವಾಗ ನೋಡ್ತಾ ಇದ್ದಾರೆ ಅಂತ. ಪ್ರಸ್ತುತ ಈಗ 200 ಜನ
ಪ್ರಪಂಚದ ಬೇರೆ ಭಾಗಗಳಲ್ಲಿ ಕೂತ್ಕೊಂಡು ಇಲ್ಲಿ ನಡೀತಿರತಕ್ಕಂತಹ ಕಾರ್ಯಕ್ರಮವನ್ನು ನೋಡ್ತಾ ಇದೆ. ಆದ್ದರಿಂದ ತಮಗೆ ಗುರುತಿರತಕ್ಕಂತಹ ತಮ್ಮ ಬಂಧುಗಳಿರ್ಬೋದು, ಮಿತ್ರರಿರಬಹುದು, ಇದೇ ಊರಿನಲ್ಲಿ ಇರ್ಬೋದು, ಬೇರೆ ಊರಿನಲ್ಲಿ ಇರ್ಬೋದು, ಬರಕ್ಕಾಗದೇ ಇರ್ಬೋದು, ಬೇರೆ ದೇಶದಲ್ಲಿರ್ಬೋದು, ದಯವಿಟ್ಟು ಅವರಿಗೆ ತಿಳಿಸಿ www.saptaha.com ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಹ ಅವರು ನೋಡಬಹುದು. ಇದೇ ರೀತಿ ಈ ದಿವಸ ಬೆಳಗ್ಗೆ ನಮಗೆ ಒಂದು ಲಂಡನ್ನಿಂದ ಒಬ್ಬರು, ಈ ಊರಿನವರು ಒಬ್ಬರು ಮೇಲ್ ಕಳಿಸಿದ್ದಾರೆ. ಶ್ರೀ ಪ್ರಹ್ಲಾದ್ ಪುರೋಹಿತ್ ಅಂತ. ಅವರು ಬೆಳಗ್ಗೆ ನಡೆದಂತಹ ಕಾರ್ಯಕ್ರಮವನ್ನು ಲೈವ್ ಪ್ರವಚನದಲ್ಲಿ ಅವರು ನೋಡಿದ್ದಾರೆ. ನೋಡಿ ಬಹಳ ಸುಂದರವಾಗಿ ಬಂದಿತ್ತು. 7-8 ದಿವಸಗಳ ಕಾರ್ಯಕ್ರಮ, ಈ ಎಲ್ಲವನ್ನು ದಯವಿಟ್ಟು ಲೈವ್ ಪ್ರವಚನ ಮಾಡಿ ನಮಗೆ ತೋರಿಸಿಕೊಡಿ ಅಂತ ಬರೆದಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಅವರು ಹೇಳಿದ್ದಾರೆ. ಅವರು ಮಾಧ್ವ ಯುವ ಫೆಡರೇಷನ್ ಅಂತ ಲಂಡನ್ ನಲ್ಲಿ, UK ನಲ್ಲಿ ಮಾಡಿದ್ದಾರಂತೆ. ಭಾರತ ದೇಶದಿಂದ ಲಂಡನ್ಗೆ ಹೋಗುವಂತಹವರು ದಯವಿಟ್ಟು ಅವರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಅವರು ಮಾಡಿಕೊಡ್ತೇವೆ ಅಂತ ದಯವಿಟ್ಟು ತಿಳಿಸಿ ಎಲ್ಲರಿಗೂ ಅನ್ನೋದನ್ನು ಸಹ ಹೇಳಿದ್ದಾರೆ. ಇನ್ನು ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಈ 8 ದಿವಸಗಳು ನಡೆಯುವ ಕಾರ್ಯಕ್ರಮದಲ್ಲಿ ಕೆಲವೊಂದು ಶಿಸ್ತನ್ನು ನಾವು ಕಾಪಾಡಬೇಕು. ಪರಿಸರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಯಾವುದೇ ಕಸ ಕಡ್ಡಿಗಳಾಗ್ಲಿ, ಕಾಫಿ ಟೀ ಕುಡಿದಂತಹ ಲೋಟಗಳನ್ನಾಗ್ಲಿ ಬೇರೆ ಕಡೆ ಎಲ್ಲೂ ಹಾಕಬೇಡಿ. ಅದಕ್ಕೆ ನಿಯೋಜಿತವಾದಂತಹ ಒಂದು ಸ್ಥಳಗಳಲ್ಲಿಯೇ ದಯವಿಟ್ಟು ಹಾಕಿ. ಪರಿಸರ ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತದೆ. ಮತ್ತೆ ಪ್ರಕಟಿಸಿರತಕ್ಕಂತಹ ಎಲ್ಲ ಕಾರ್ಯಕ್ರಮವನ್ನು ಸಹ ನಾವು ಸರಿಯಾದ ಸಮಯಕ್ಕೆ ಶುರು ಮಾಡ್ತೇವೆ. ಜನ ಬರಲಿ, ಜನ ಬರದೇ ಹೋಗಲಿ, ನಾವಂತೂ ಖಂಡಿತ ಶುರು ಮಾಡ್ತೇವೆ. ಈ ದಿವಸ ಬೆಳಗ್ಗಿನ ದಿವಸ ಸ್ವಲ್ಪ ತಡೆ ಆಯಿತು, ಯಾಕೆಂದ್ರೆ ಎಲ್ಲರೂ ಬಹಳ ಬೇರೆ ಬೇರೆ ಊರುಗಳಿಂದ ಬರಬೇಕಾಗಿತ್ತು, ಹಾಗಾಗಿ ಲೇಟ್ ಆಯಿತು. ಆದರೂ ಯಾವುದೇ ಕಾರ್ಯಕ್ರಮವನ್ನು ನಾವು ತಪ್ಪಿಸಿಲ್ಲ, ಎಲ್ಲ ಕಾರ್ಯಕ್ರಮವು ನಡೆದು ಬಂದಿದೆ. ಈ ದಿವಸದ ಇನ್ನು ಮುಖ್ಯ ಕಾರ್ಯಕ್ರಮಗಳಾಗಿ ಶ್ರೀಗಳವರಿಂದ ಅನುಗ್ರಹ ಸಂದೇಶ, ಶ್ರೀ ರಾಯರ ಸ್ತೋತ್ರದ ಬಗ್ಗೆ ಅನುಗ್ರಹ ಸಂದೇಶವಿರುತ್ತದೆ. ತದನಂತರದಲ್ಲಿ ಸಂತ ಶ್ರೀ ಅಚ್ಯುತ ದಾಸ್ ಅವರಿಂದ ಹರಿಕಥಾ ಕಾರ್ಯಕ್ರಮವಿರುತ್ತದೆ. ಇದೆರಡಕ್ಕೂ ಮೊದಲಾಗಿ ಈಗ ವಿದ್ವಾನ್ ಶ್ರೀ ಕೆ ಅಪ್ಪಣಾಚಾರ್ಯರಿಂದ ಸ್ವಲ್ಪ ಸಮಯ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಗೋಪಿಯ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ಇತ್ತು ರಾಘವೇಂದ್ರಂ ತಮಾಶ್ರಯ. ಈಗಲೇ ನನ್ನ ಮಿತ್ರರು ಹೇಳಿದಂತೆ ನಾಳಿನಿಂದ ಪರಿಮಳಾಚಾರ್ಯ ಮೊದಲಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಪೂರ್ಣ ಆಸಕ್ತಿಯನ್ನು ತೋರಿಸ್ತಾ ಸರಿಯಾದ ಸಮಯಕ್ಕೆ ಮುಂಜಾನೆ 6 ಗಂಟೆಗೆ ಅಂದರೆ 6 ಗಂಟೆಗೆ ಆ ಟೈಮ್ ಪ್ರಕಾರ ಆ ಕಾರಣನಾಮಕ ಪರಮಾತ್ಮನ ಉಪಾಸನ ಮಾಡ್ತಾ ಕಾರ್ಯಕ್ರಮ ಪ್ರಾರಂಭವಾಗ್ತವೆ. ದಯಮಾಡಿ ಅದನ್ನು ಸದ್ವಿನಿಯೋಗ ಮಾಡಿಕೊಡಿ ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ, ಮಂತ್ರಾಲಯ ಮಹಾಪ್ರಭುಗಳ ಬಗ್ಗೆ ಶ್ರೀಗಳವರು ಶ್ರೀಪೂರ್ಣ ಬೋಧದ ಆ ಪದ್ಯವನ್ನು, ಆ ಸ್ತೋತ್ರವನ್ನು ಈ 7 ದಿವಸಗಳ ಕಾಲ ಪ್ರಾತಃ ಕಾಲ ಮತ್ತು ಸಾಯಂಕಾಲ 2 ಹೊತ್ತು ಅಂದ್ಕೋತೀನಿ ನಾನು, 2 ಹೊತ್ತಿನಲ್ಲೂ ಕೂಡ ವಿವರಣೆ ಕೊಡ್ತಾರೆ. ಅವರ ಬಾಯಿಯಿಂದ ಅದರ ಬಗ್ಗೆ ವಿವರಣೆ ಬಂದಾಗ ಎಷ್ಟೆಷ್ಟು ಅದ್ಭುತವಾದ ಪ್ರಮೇಯಗಳು ಬರ್ತಾವೋ, ಗುರುರಾಜರ ಬಗ್ಗೆ ಎಷ್ಟೆಷ್ಟು ಅಪೂರ್ವ ಮಾಹಿತಿಗಳು ಸಿಗ್ತಾವೋ, ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥ ಒಟ್ಟು ಅದು ಅಪೂರ್ವ ಮಾಹಿತಿಗಳ ನಿಲಯ ಗುರು ಸಾರ್ವಭೌಮರ ಆ ಸ್ತೋತ್ರ ಏನದು. ಯಾಕಂದ್ರೆ ಅದು ಇಷ್ಟು ಜನಪ್ರಿಯವಾಗಿದೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ ಸ್ತೋತ್ರ ಪ್ರಪಂಚದಲ್ಲಿ 2 ಸ್ತೋತ್ರಗಳು ಯಾವ ತರಹದ ತಾರತಮ್ಯ ಇಲ್ಲದ್ರೆ, ತಾರತಮ್ಯ ಅಂದರೆ ಮತ್ತೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ನಾನು, ಇಲ್ಲದ್ರೆ ಎಲ್ಲರಿಂದ ಅನುಷ್ಠಿಸಲ್ಪಡ್ತಕ್ಕಂಥ, ಪಾರಾಯಣ ಮಾಡಲ್ಪಡ್ತಕ್ಕಂಥದ್ದು. ಒಂದು ಆಚಾರ್ಯ ಮಧ್ವರಿಗೆ ಸಂಬಂಧಪಟ್ಟ ವಾಯುಸ್ತುತಿ, ಅದು ಯತಿಗಳಿಂದ ಹಿಡ್ಕೊಂಡು ಗೃಹಸ್ಥರಿಂದ ಹಿಡ್ಕೊಂಡು ಎಲ್ಲರೂ ಪಾರಾಯಣ ಮಾಡಿದರೆ ಅದರಂತೆ ಇನ್ನೊಂದು ಒಂದು ಸ್ತೋತ್ರ ಅದೇ ಅಂದ್ರೆ ಮಂತ್ರಾಲಯ ಪ್ರಭುಗಳ ಶ್ರೀಪೂರ್ಣ ಬೋಧ ಅಂತಕ್ಕಂಥ ಅಪಣಾಚಾರ್ಯರು ಮಾಡಿದ ರಾಘವೇಂದ್ರ ಸ್ತೋತ್ರ. ಅದನ್ನು ಯತಿಗಳೂ ಪಾರಾಯಣ ಮಾಡ್ತಾರೆ, ಈ ಕಡೆ ಗೃಹಸ್ಥರೂ ಪಾರಾಯಣ ಮಾಡ್ತಾರೆ. ಇಷ್ಟು ಜನರ ಮನಸ್ಸನ್ನು ಆಕರ್ಷಣೆ ಮಾಡಿ ಅವರ ಇಷ್ಟಾರ್ಥಗಳನ್ನು ಅದು ಪೂರೈಸ್ತದ ಪದ್ಯ ಸ್ತೋತ್ರ ಅಂತಂದರೆ ಅದು ಸಾಮಾನ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಅಂತರಾರ್ಥ ಬಹಳ ಇರ್ತಾರೆ. ಅದು ಎಷ್ಟು ಪ್ರಮೇಯ ಪುಂಜವಾಗಿದೆ, ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥದ್ದು. ಅದನ್ನು ಹರಿದಾಸರು ಕಂಡಿದ್ದಾರೆ. ಅದನ್ನು ನಾವು ಹರಿದಾಸರು ಕಂಡ
ಗುರುಸಾರ್ವಮರ ಸ್ತೋತ್ರದ ರೂಪಕಲ್ಪನೆಯನ್ನು ಶ್ರೀಗಳವರ ಮುಖದಿಂದ ಕೇಳತಕ್ಕಂಥ ನಮ್ಮ ಭಾಗ್ಯನೇ ಭಾಗ್ಯ ಅಂತ ನಾನಂತೂ ಪೂರ್ಣ ಒಂದು ಕಳಕಳೆ ಆಗಿರೋದು. ನಾಳೆ ಯಾಕೆ ಬಿಟ್ಟು ಹೋಗ್ತೀರ ಪರರಿಗೆ, ಶ್ರೀಪೂರ್ಣ ಬೋಧ ಇಲ್ಲದೆ ಇದ್ದರೆ ನನಗೇನು ಚಿಂತಿದ್ದಿಲ್ಲ. ಆದರೆ ಶ್ರೀಪೂರ್ಣ ಬೋಧದ ವ್ಯಾಖ್ಯಾನ ಶ್ರೀಗಳವರು ಮಾಡ್ತಾ ಇರೋದ್ರಿಂದ ಅದನ್ನು ಕಳ್ಕೊಳ್ಳುವ ಭಾಗ್ಯ ನಾಡ್ದು ಒಂದು ದಿವಸ ನನಗೆ ಆಗ್ತಲ್ಲ ಅಂತ ಮನಸ್ಸಿಗೆ ಬಾಧ ಇದ್ದರೂ ಕೂಡ ಬೇರೆ ಅಪ್ಪ ತಿಮ್ಮಪ್ಪನ ಹತ್ರ ಹೋಗ್ತಾ ಇರೋದ್ರಿಂದ ಒಂದು ರೀತಿಯಿಂದ ಸ್ವಲ್ಪ ತೃಪ್ತಿ, ಬೇರೆ ಏನಿಲ್ಲ, ನನ್ನ ಮಿತ್ರ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಶ್ರೀಪೂರ್ಣ ಬೋಧದ ಹಿನ್ನೆಲೆ ಇವತ್ತು ಗುರುರಾಜರ ಮತ್ತು ಗುರುರಾಜರಂತೆ ಪವಾಡಗಳು ಇವಾಗ ಅದೃಶ್ಯ ರೂಪದಲ್ಲಿದ್ದು ಗುರುರಾಜರು ಪವಾಡ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೇನು ಬೇಕೋ ಅವೆಲ್ಲ ಕೊಡ್ತಾ ಇದ್ದಾರೆ. ಇವತ್ತು ನಿಜ ಜೀವನದಲ್ಲಿದ್ದು ಅನೇಕ ಬಾಬಾಗಳು ಕೊಡ್ತಾ ಇದ್ದಾರೆ. ಈ ರಾಯರು ಕೊಡ್ತಕ್ಕಂಥ ಸಂತಾನ ಸಂಪತ್ತು ಏನೇನೋ ಕೊಡ್ತಾರೆ. ಇವತ್ತು ರಾಯರು ನಮ್ಗೆ ಮಕ್ಕಳಾಗಿಲ್ಲ, ಮಕ್ಕಳು ಕೊಡ್ತಾ ಇದ್ದಾರೆ, ಇನ್ನೊಂದಾಗಿಲ್ಲ ಇನ್ನೊಂದು ಕೊಡ್ತಾರೆ, ಉದ್ಯೋಗ ಇಲ್ಲ ಉದ್ಯೋಗ ಕೊಡ್ತಾ ಇದ್ದಾರೆ. ಇವತ್ತು ಬಾಬಾಗಳು ಕೊಡ್ತಾ ಇದ್ದಾರೆ. ರಾಯರಿಗೂ ಗುರುರಾಜರಿಗೂ ಬಾಬಾಗಳಿಗೆ ಏನು ವ್ಯತ್ಯಾಸ ಆಯ್ತು? ಶ್ರೀಪೂರ್ಣ ಬೋಧ ಅದನ್ನು ಬಿಸ್ತದೆ ಇಲ್ಲ. ಇವತ್ತಿನ ಬಾಬಾಗಳು ಇನ್ನೊಂದು ಯಾರ್ಯಾರು ಮಾಟ ಮಂತ್ರ ಮಾಡ್ತಕ್ಕಂಥವ್ರು ಇವರು ಏನು ಕೊಡ್ತಕ್ಕಂಥದ್ದು ಏನದಲ್ಲ ಫಲಗಳು, ಅದು ಒಂದಲ್ಲ ಒಂದು ದಿವಸ ಬಂಧಕ ಆಗ್ತದೆ. ಭಗವಂತನಲ್ಲೇ ಮನಸ್ಸಿಟ್ಟ ಮಂತ್ರಾಲಯ ಮಹಾಪ್ರಭುಗಳು ಗುರುರಾಜರು ಕೊಡ್ತಕ್ಕಂಥ ಐಹಿಕವಾದ ಮೇಲ್ನೋಟಕ್ಕೆ ಐಹಿಕದಂತೆ ಕಾಣುವ ಫಲಗಳು ಕೊನೆಗೆ ಪಾರತ್ರಿಕ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಅಪಣಾಚಾರ ಸೂಚನೆ ಮಾಡಿ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿ ದೇಹಿಳಿ ದೀಪ ನ್ಯಾಯದಂತೆ ಮಧ್ಯದಲ್ಲಿ ಅಪಣಾಚಾರರು ಸಂತಾನ ಸಂಪತ್ತಿದು ಲೌಕಿಕ ಆದರೆ ಮಧ್ಯದಲ್ಲಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ರಾಯರು ಕೊಡುವ ಸಂತಾನ ರಾಯರು ಕೊಡುವ ಸಂಪತ್ತು ಭಗವಂತನಲ್ಲಿ ಭಕ್ತಿ ಜ್ಞಾನಗಳನ್ನು ಬೆಳೆಸ್ತಕ್ಕಂಥದ್ದಾಗ್ತದೆ, ಪರಮಾತ್ಮನ ಪರಮಾನುಗ್ರಹಕ್ಕೆ ಕಾರಣ ಆಗ್ತದೆ ಎಂಬುದನ್ನು ಸ್ಪಷ್ಟ ಮಾಡ್ತಾರೆ. ಅಂಥ ಅಪೂರ್ವ ರಹಸ್ಯ ನನಗೆ ಶ್ರೀಗಳರು ಒಂದು ಅದ್ಭುತವಾದ ಸಂದೇಶ ಕೊಟ್ಟರು ನಮಗೆ. ಭವ್ಯ ಸ್ವರೂಪ ಎಂಬುದಕ್ಕೆ ಅಪಣಾಚಾರ್ಯ ಹೀಗೆ ಯಾಕೆ ಅರ್ಥ ಹೇಳಬಾರ್ದು ಅಂತಂದರು. ಅಭಾವ ಅದು ಕೇಳಿದಾಲಂತೂ ನಾನು ಹುಚ್ಚಾಗಿದ್ದೀನಿ, ನಾನು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನಿ ಅಂತ ಶ್ರೀಗಳವರ ಅಮೃತವಾಣಿಯನ್ನು ಮತ್ತು ಇವತ್ತಂತೂ ಸತ್ಯನಾರಾಯಣಾಚಾರ್ಯರ ನಿಜವಾದ ನಾನು ಬಹಳಷ್ಟು ಸಾಲ ಕೇಳೀನಿ ಗಜೇಂದ್ರ ಮೋಕ್ಷವನ್ನು. ಆದರೆ ಇವತ್ತು ಆಚಾರ್ಯರು ಏನು ನನಗೆ ಬಹಳ ಇಂಟ್ರೆಸ್ಟ್ ಅವ್ರ ಮೇಲೆ. ಇನ್ನು ಒಂದು 10 ಮಂದಿನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ. ನನ್ನ ಮಿತ್ರರಿಗೆ ಹೇಳ್ತಿರ್ತೀನಿ ಅಪ್ಪಳ ಇಂಥವನ್ನ ಕರೆಸು ಅಂತ ಹೇಳಿ. ಆ 10 ಜನರಲ್ಲಿ ಇದು ಒಂದು ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ. ಏನು ಆ ಪ್ರವಚನ ವಿಷಯನೂ ಇರ್ತಾರೆ, ಸೈಡ್ ಟ್ರ್ಯಾಕ್ ಇರೋದಲ್ಲಿ. ಇನ್ನೊಂದು ಕಡೆ ಒಬ್ಬೊಬ್ಬರು ಉಪನ್ಯಾಸ, ನಾವೆಲ್ಲ ಉಪನ್ಯಾಸ ಮಾಡಿದೆ ಹಾಕಿರ್ತದೆ, ಹೇಳೋದೊಂದು ಮುಗಿಸೋದೊಂದು, ಎಲ್ಲೋ ಹೋಗ್ತೀವಿ ನಾವು. ನಮ್ಮದು ಬೆಗಿನ ಆಗೋದೊಂದು ಕಡೆ, ಮುಗಿಯೋದೊಂದು ಕಡೆ ಆಗ್ತದೆ. ಅವರು ಪ್ರಾರಂಭದಿಂದ ಹಿಡ್ಕೊಂಡು ಕೊನೆಯವರೆಗೆ ಅದ್ಭುತವಾದ ಒಂದು ಗಂಗಾ ಪ್ರವಾಹದಂತೆ ಒಂದೇ ಮಾರ್ಗ ಹಿಡ್ಕೊಂಡು ಹೋಗಿ ಅನೇಕ ಪ್ರಮೇಯಗಳನ್ನು ತಿಳಿಸ್ಕೊಟ್ರು. ಇಂಥ ಪಂಡಿತ ಸಮೂಹ ನಾಳೆ ನಿಮ್ಮ ಮುಂದೆ ಬರ್ಲಿಕ್ಕೆ ಹೋಗ್ತಾರೆ. ಅದನ್ನೆಲ್ಲ ಸದ್ವಿನಿಯೋಗ ಮಾಡಿಕೊಡ್ರಿ. ಗುರುರಾಜರು ಆ ಸದ್ವಿನಿಯೋಗ ಮಾಡಿಕೊಡ್ತಕ್ಕಂಥ ಭಾಗ್ಯ ನಮಗೆಲ್ಲ ಕರುಣಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಸಪ್ತಾಹ ನಿಜವಾಗಿ ನಾನು ಪೂರ್ಣ ನನ್ನ ಮಿತ್ರರು ಪರಿಮಾಚಾರ ನಾನು ಹಾಳಾಗಬಾರ್ದು ಅಂತ ಹೇಳಿ ನನಗೆ ಅದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ನನಗೆ ಅವಕಾಶ ಕಲ್ಪನೆ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ. ನಾನು ನಿಜವಾಗಿ ಬಹಳ ದಡ್ಡಮಡ್ಡೆ ಮಗ, ನಾನು ಎಲ್ಲೋ ಹಾಳಾಗಬೇಕಾದವನು. ಆದರೆ ಆತ ನನ್ನ ಮೇಲಿರುವ ಅಭಿಮಾನದಿಂದ ಅಪ್ಪಣ ಬಾ ಅಂತ ಹೇಳಿ ಕರೆದು ಅಪಮಾರ್ಗಕ್ಕೂ ಹೋಗುವ ನನ್ನನ್ನು ಸನ್ಮಾರ್ಗಕ್ಕೆ ಎಳಿತಕ್ಕಂಥ ಧನ್ಯಜೀವಿ ನನ್ನ ಮಿತ್ರ ಪರಿಮಳಾಚಾರ್. ಇಂಥ ಸಪ್ತಾಹಗಳು ಇವತ್ತು 17, 18, 108 ಆಗಲಿ. ಅಂದರೆ 108 ನಮಗೆ ವಯಸ್ಸಿರ್ಬೇಕಲ್ಲ, ನಾವು ನೋಡ್ಲಿಕ್ಕಾಗಲ್ಲ. ಅದಕ್ಕೆ 1008 ಆಗಲಿ ನೋಡೋದಾಗಲ್ಲ ಅಲ್ವಾ. ಸೊ 108 ಅಂತಿಗೂ ಆಗಲಿ ಅಂತ ನಾನು ಮನಸಾರ ಪ್ರಾರ್ಥನೆ ಮಾಡ್ತಾ ಆ ಶಕ್ತಿಯನ್ನು ಮಿತ್ರ ಪರಿಮಳಾಚಾರ್ಯರಿಗೆ ಶ್ರೀಗಳವರ ದ್ವಾರ ಭಗವಂತ ಕರುಣಿಸಲಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಇನ್ನು ಮುಂದೆ ಶ್ರೀಗಳವರಿಂದ ಅನುಗ್ರಹ ಸಂದೇಶ ಶ್ರೀರಾಯರ ಸ್ತೋತ್ರದ ಬಗ್ಗೆ.